ಗಾಯ್ಸ್, ಒಂದು ಸಲ ಯೋಚನೆಯನ್ನ ಮಾಡಿ, ನೀವು ಮನೆಯನ್ನ ಚೇಂಜ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಬೇರೆಯೊಂದು ಮನೆಗೆ ಶಿಫ್ಟ್ ಆಗ್ತೀರಾ. ಬಟ್ ಆದ್ರೆ ನೀವು ಶಿಫ್ಟ್ ಆಗುವ ಹೊಸ ಮನೆಯಲ್ಲಿ ಮೊದಲನೇ ದಿನದಿಂದಲೇ ವಿಚಿತ್ರವಾದ ಘಟನೆಗಳು ನಡೆಯೋದಿಕ್ಕೆ ಶುರುವಾಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ನೀವು ನಮ್ಮ ಲೋಕವನ್ನೇ ಬಿಟ್ಟು ಬೇರೆ ಒಂದು ಮಾಯಾ ಲೋಕಕ್ಕೆ ಬಂದು ಬಿಡ್ತೀರಾ. ಆ ನಂತರ ಶುರುವಾಗುತ್ತೆ ಟ್ವಿಸ್ಟ್ ಗಳ ಸುರಿಮಳೆ. ಇಂತಹ ಸಿಚುವೇಶನ್ ಅಲ್ಲಿ ನೀವು ಏನನ್ನ ಮಾಡ್ತೀರಾ? ವಾಪಸ್ಸು ನಮ್ಮ ಲೋಕಕ್ಕೆ ಬರ್ಬೇಕು ಅಂದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಅನ್ನ ಮಾಡ್ಬೇಕು. ಹಾಗಿದ್ರೆ ಆ ಪ್ರಾಬ್ಲಮ್ಸ್ ಗಳಾದ್ರೂ ಏನು, ಆ ಲೋಕಕ್ಕೆ ಏನಕ್ಕಾದ್ರೂ ನೀವು ಹೋಗಿರ್ತಾ ಇದ್ದೀರಾ. ಹಾಗೆ ಆ ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡಿಬಿಟ್ಟು ವಾಪಸ್ಸು ನಿಮ್ಮ ಲೋಕಕ್ಕೆ ಹಿಂತಿರುಗಿ ನೀವು ಬರ್ತೀರಾ ಇಲ್ವಾ ಅನ್ನೋದನ್ನೇ ನೋಡೋಣ. ಹಾಗೆ ಆ ಮೂವಿಯ ಹೆಸರು ದ ಸೀಕ್ರೆಟ್ ಕಿಂಗ್ಡಮ್. ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಇನ್ನುವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾನೇ ಅದ್ಭುತವಾದ ಮೂವಿಗಳನ್ನ ತಂದು ಕೊಡ್ತೀವಿ ಅಲ್ವಾ. ಸೊ ಆ ವಿಡಿಯೋ ಮಿಸ್ ಆಗ್ದಿರೋ ಡೈರೆಕ್ಟ್ ಆಗಿ ನಿಮಗೇನೆ ಮೊದಲು ಬಂದು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ದು ಹಾಗಿದ್ರೆ ಇನ್ನು ತಡವನ್ನ ಮಾಡದೆ ಡೈರೆಕ್ಟ್ ಆಗಿ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಇವತ್ತಿನ ಕಥೆಯ ಆರಂಭದಲ್ಲೇ ಬ್ಯಾಕ್ ಗ್ರೌಂಡ್ ನ ವಾಯ್ಸಿನಲ್ಲಿ ಒಂದು ಸ್ಟೋರಿಯನ್ನ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಹಲವಾರು ವರ್ಷಗಳ ಹಿಂದೆ ಮನುಷ್ಯರು ಬದುಕಿ ಬರ್ತಾ ಇರುವ ಜಗತ್ತಿನ ಹಾಗೇನೆ ನಮ್ಮ ಜಗತ್ತಿನ ಕೆಳಗಡೆ ಮತ್ತೊಂದು ಜಗತ್ತು ಇರ್ತಾ ಇದೆ. ಅಂಡ್ ಅದು ನಾರ್ಮಲ್ ಆದ ಜಗತ್ತಲ್ಲ, ಬದಲಾಗಿ ಅದೊಂದು ಮಾಯಾ ಲೋಕ. ಅಂಡ್ ಆ ಮಾಯಾ ಲೋಕ ನಮ್ಮ ಜಗತ್ತಿನ ಪಕ್ಕದಲ್ಲಿ ಇರ್ತಾ ಇದೆ. ಅಂಡ್ ಎರಡುವೆ ಜೊತೆಯಾಗಿನೇ ಅಕ್ಕಪಕ್ಕದಲ್ಲಿ ಇರ್ತಾ ಇದಾವೆ. ಎರಡು ಲೋಕಗಳಿವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ನಮ್ಮ ಭೂಮಿ ಗ್ರಹ, ಮತ್ತೊಂದು ಪಾತಾಳ ಲೋಕ ಅಂತ ತಿಳ್ಕೊಳ್ಳೋಣ ಗಾಯ್ಸ್. ಅಂಡ್ ಈ ಎರಡು ಲೋಕಗಳನ್ನುವೆ ಒಬ್ಬ ರಾಜ ಕಂಟ್ರೋಲ್ ಅನ್ನ ಮಾಡಿ ಬರ್ತಾ ಇದ್ದಾನೆ. ಎರಡು ಲೋಕಗಳಿವೆ ತುಂಬಾನೇ ಸೂಪರ್ ಆಗಿನೇ ನಡೀತಾ ಇರ್ಬೇಕಾದ್ರೆ ಒಂದು ದಿನ ಅಚಾನಕ್ ಆಗಿ ಯಾವುದೋ ಒಂದು ವಿಷಯದಿಂದ ಆ ರಾಜನ ಮನಸ್ಸಿಗೆ ತುಂಬಾನೇ ನೋವಾಗಿ ಬಿಟ್ಟಿರ್ತಾ ಇದೆ. ಇದ್ರಿಂದ ಎರಡು ಲೋಕಗಳನ್ನುವೆ ಕಂಟ್ರೋಲ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಟ್ಟಿಗೆ ಇರ್ತಾ ಇದ್ದ ಎರಡು ಲೋಕಗಳಿವೆ ಕಂಟ್ರೋಲ್ ಅನ್ನ ತಪ್ಪಿ ದೂರವಾಗಿ ಬಿಟ್ಟಿರ್ತಾ ಇದಾವೆ. ಬಟ್ ಆದ್ರೆ ಇಲ್ಲಿ ವಿಷಯ ಏನು ಅಂದ್ರೆ ಪಾತಾಳ ಲೋಕ ಕೂಡ ದೂರವಾಗಿ ಬಿಟ್ಟಿರ್ತಾ ಇದೆ ಅಲ್ವಾ. ಸಮಯ ಕಳೆದ ಹಾಗೆ ಆ ಪಾತಾಳ ಲೋಕದಲ್ಲಿ ದುಷ್ಟ ಶಕ್ತಿಗಳ ಜನ್ಮವಾಗಿರ್ತಾ ಇದೆ. ಅಂಡ್ ಪಾತಾಳ ಲೋಕದಲ್ಲಿ ಸಮಯ ಚಕ್ರನೇ ನಿಂತು ಹೋಗಿ ಬಿಟ್ಟಿರ್ತಾ ಇದೆ. ಇದರ ಪರಿಣಾಮವಾಗಿ ಪಾತಾಳ ಲೋಕದಲ್ಲಿ ಸಂಪೂರ್ಣವಾಗಿ ಕಪ್ಪು ಛಾಯೆ ಆವರಿಸಿಕೊಂಡು ಬಿಟ್ಟಿರ್ತಾ ಇದೆ. ಅಂಡ್ ಆ ಕಪ್ಪು ಛಾಯೆ ಬೇರೆ ಏನುವೆ ಅಲ್ಲ, ಸ್ಟ್ರಾಗ್ ಅನ್ನುವ ಒಂದು ದುಷ್ಟ ಶಕ್ತಿ. ಅಂಡ್ ಇವಾಗ್ಲೂ ಕೂಡ ಪಾತಾಳ ಲೋಕ ಸ್ಟ್ರಾಕ್ ನ ಕಂಟ್ರೋಲ್ ನಲ್ಲಿನೇ ಇದ್ದಿರ್ತಾ ಇದೆ ಅನ್ನೋದಾಗಿ ಬ್ಯಾಕ್ ಗ್ರೌಂಡ್ ನ ಒಂದು ಸ್ಟೋರಿಯನ್ನ ಹೇಳಿಬಿಟ್ಟು ಪ್ರೆಸೆಂಟ್ ನಲ್ಲಿ ಇರುವ ಪೀಟರ್ ಅನ್ನುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ಪೀಟರ್ ಅವನ ಫಾದರು ಮದರು ಮತ್ತೆ ತಂಗಿಯ ಜೊತೆಯಾಗಿ ಸೇರಿಬಿಟ್ಟು ಕಾರಿನಲ್ಲಿ ಟ್ರಾವೆಲ್ ಅನ್ನ ಮಾಡಿ ಒಂದು ಬೇರೆಯ ಮನೆಗೆ ಶಿಫ್ಟ್ ಆಗೋದಿಕ್ಕೆ ಬರ್ತಾ ಇದ್ದಾರೆ. ಬಟ್ ಆದ್ರೆ ಇವಾಗ್ಲೇನೆ ನಮಗೂ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಮ್ಮ ಹೀರೋ ತುಂಬಾನೇ ಚಿಕ್ಕ ವಸ್ತುವನ್ನುವೇ ಕೂಡ ದೊಡ್ಡ ವಿಷಯವಾಗಿ ತಗೊಂಡು ತುಂಬಾನೇ ಗಾಬರಿಯಾಗಿ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾನೆ. ಬಟ್ ಆದ್ರೆ ನಮ್ಮ ಪೀಟರ್ ಅವನ ತಂಗಿ ಫುಲ್ಲು ಆಪೋಸಿಟ್, ಯಾವಾಗ್ಲೂ ತುಂಬಾನೇ ಖುಷಿಯಿಂದ ಹ್ಯಾಪಿಯಾಗಿ ಜಾಲಿಯಾಗಿ ತೇಲಾಡ್ಕೊಂಡೇ ಇರ್ತಾಳೆ. ಅಂಡ್ ಪ್ರತಿಯೊಂದು ವಿಷಯನುವೆ ತುಂಬಾನೇ ಪಾಸಿಟಿವ್ ಆಗಿ ತಗೊಳ್ಳುವ ಕ್ಯಾರೆಕ್ಟರ್ ನಮ್ಮ ತಂಗಿಯದ್ದು. ನೆಕ್ಸ್ಟ್ ಇವರು ತಂದಿರುವ ಎಲ್ಲ ಲಗೇಜ್ ಅನ್ನುವೆ ಹೊಸದಾಗಿ ಒಂದು ಮನೆಗೆ ಶಿಫ್ಟ್ ಆಗಿರ್ತಾ ಇದ್ದಾರೆ ಅಲ್ವಾ. ಸೊ ಎಲ್ಲ ಲಗೇಜ್ ಅನ್ನುವೆ ಒಳಗಡೆಗೆ ಶಿಫ್ಟ್ ಅನ್ನ ಮಾಡ್ಕೊಂಡು ಈ ಮನೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾರೆ. ನೆಕ್ಸ್ಟ್ ಡೇ ನಮ್ಮ ತಂಗಿ ಯಾವಾಗ್ಲೂ ಚಿಲ್ಲನ್ನ ಮಾಡ್ಕೊಂಡು ಆಟವನ್ನ ಆಡ್ಕೊಂಡು ಇರ್ತಾಳೆ ಅಲ್ವಾ. ಸೊ ಅದೇ ರೀತಿಯಾಗಿ ಆಟವನ್ನ ಆಡ್ಕೊಂಡು ಡೈರೆಕ್ಟ್ ಆಗಿ ಎದುರುಗಡೆ ಇರ್ತಾ ಇರುವ ಒಂದು ಜನರಲ್ ಸ್ಟೋರಿಗೆನೆ ಬಂದು ಬಿಡ್ತಾಳೆ. ಇದನ್ನ ನೋಡುವ ನಮ್ಮ ಪೀಟರ್ ಕೂಡ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾನೆ. ನಂತರ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಈ ಸ್ಟೋರ್ ನಲ್ಲಿ ತುಂಬಾನೇ ಹಳೆಯದಾದ ಪ್ರಾಚೀನ ಕಾಲದ ವಸ್ತುಗಳೆಲ್ಲ ಮಡಗಿರ್ತಾ ಇದೆ. ಅದನ್ನ ನೋಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಒಂದು ಪಜಲ್ ಕ್ಯೂಬ್ ಇರ್ತಾ ಇರೋದು ಕಾಣಿಸುತ್ತೆ. ಸೊ ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಯಲ್ಲ, ಸೊ ಈ ಪಜಲ್ ಅನ್ನ ನಾವೇನೆ ತಗೊಳ್ಳೋಣ ಅನ್ನೋದಾಗಿ ಬರ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ನಾರ್ಮಲ್ ಆದ ಪಜಲ್ ಅಲ್ಲ, ಬದಲಾಗಿ ಮಾಯಾವಿ ಪಜಲ್. ಬಟ್ ಆದ್ರೆ ನಮ್ಮ ಹೀರೋವಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಪಜಲ್ ಅನ್ನ ಪರ್ಚೇಸ್ ಮಾಡಿ ಬಂದು ಬಿಡ್ತಾನೆ. ನೆಕ್ಸ್ಟ್ ಅವತ್ತು ನೈಟು ನಮ್ಮ ಹೀರೋ ರೂಮಿಗೆ ಹೋಗಿ ಮಲ್ಗೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಮದರ್ ಒಂದು ಕಂಪಾಸ್ ಅನ್ನ ಕೊಟ್ಟು, ಈ ಕಂಪಾಸು ನಿನ್ನ ಗ್ರ್ಯಾಂಡ್ ಫಾದರ್ ನದ್ದು, ನೀನು ಸ್ವಲ್ಪ ದೊಡ್ಡವನಾದ್ಮೇಲೆ ನಿನ್ನ ಕೈಗೆನೆ ಕೊಡೋದಿಕ್ಕೆ ಇದನ್ನ ಕೊಟ್ಟಿರ್ತಾ ಇದ್ರು. ಮೇ ಬಿ ಇವಾಗ ನೀನು ದೊಡ್ಡವನಾಗಿರ್ತಾ ಇದೆಯಲ್ವಾ, ಸೊ ಅದಕ್ಕೇನೆ ನಿನಗೆ ಗಿಫ್ಟ್ ಆಗಿ ಇದನ್ನ ಕೊಡ್ತಾ ಇದ್ದೀನಿ ಅನ್ನೋದಾಗಿ ನಮ್ಮ ಹೀರೋವಿನ ಕೈಗೆ ಒಂದು ಕಂಪಾಸ್ ಅನ್ನ ಕೊಡ್ತಾರೆ. ಸರಿ ಓಕೆ ಅನ್ನೋದಾಗಿ ನಮ್ಮ ಹೀರೋ ಕೂಡ ಅದನ್ನ ಈಸ್ಕೊಂಡು ಬರ್ತಾನೆ. ನಂತರ ಇವಾಗ ತಾನೇ ಒಂದು ಪಜಲ್ ಅನ್ನ ತಂದಿರ್ತಾ ಇದ್ದ ಅಲ್ವಾ, ಸೊ ಅದನ್ನ ಸಾಲ್ವ್ ಅನ್ನ ಮಾಡೋಣ ಅನ್ನೋದಾಗಿ ಎತ್ಕೋಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ತಂಗಿ ಅಲ್ಲಿಗೆ ಬರ್ತಾಳೆ. ಸ್ವಲ್ಪ ಹಳೆ ಕಾಲದ ಬೆಲೆ ಬಾಳುವ ಕಾಯಿನ್ ಅನ್ನ ತಂದು ಬಿಟ್ಟು, ಲೋ ಅಣ್ಣ ನನ್ಗೆ ಆ ಪಜಲ್ ಅನ್ನ ಕೊಡು, ಅಂಡ್ ಅದ್ರ ಬದಲಾಗಿ ನಿನಗೆ ಎಷ್ಟು ಹಣ ಬೇಕಾದ್ರೂ ಇದನ್ನ ತಗೋ ಅನ್ನೋದಾಗಿ ಆ ಕಾಯಿನ್ ಗಳನ್ನ ಕೊಡ್ಬೇಕಾದ್ರೆ ಅದ್ರಲ್ಲಿ ಒಂದು ಕಾಯಿನ್ ಕೆಳಗಡೆಗೆ ಬಿದ್ದು ಹೋಗಿ ಬಿಡ್ತಾ ಇದೆ. ಅಂಡ್ ಆ ರೀತಿ ಬೀಳುವ ಕಾಯಿನ್ ಒಂದು ಮರದ ಗುಂಡಿಯ ಒಳಗಡೆಗೆನೆ ಹೋಗಿ ಬಿಡ್ತಾ ಇದೆ.
ಸೊ ಅದನ್ನ ಎತ್ಕೊಳ್ಳೋಣ ಅನ್ನೋದಾಗಿ ನಮ್ಮ ಹೀರೋನೇ ಬರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಒಂದು ದೊಡ್ಡದಾದ ಟ್ವಿಸ್ಟೇ ಕಾದಿರ್ತಾ ಇದೆ. ಆ ರೀತಿ ಕಾಯನನ್ನ ಎತ್ಕೊಳ್ಳೋಣ ಅನ್ನೋದಾಗಿ ಆ ಮರದ ಗುಂಡಿಯ ಒಳಗಡೆಗೆ ಇಣುಕಿ ನೋಡ್ಬೇಕಾದ್ರೆ ಒಂದು ದೈತ್ಯ ಪ್ರಾಣಿಯ ದೊಡ್ಡದಾದ ಕಣ್ಣು ಕಾಣಿಸಿಕೊಳ್ತಾ ಇದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಹೆದರಿ ಗಾಬರಿಯಾಗಿ ಟೆನ್ಷನ್ ಆಗಿ ಒಂದು ಜಾಗದಲ್ಲಿ ಬಂದು ನಿಂತ್ಕೊಳ್ತಾನೆ. ಏನಿರಬಹುದು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಇವರು ಇರ್ತಾ ಇರುವ ರೂಮೇನೆ ಧ್ವಂಸವಾಗಿ ಬಿಡ್ತಾ ಇದೆ. ಅಂದ್ರೆ ಈ ರೂಮ್ ನಲ್ಲಿ ಇರ್ತಾ ಇರುವ ಎಲ್ಲ ವಸ್ತುಗಳವೇ ಗಾಳಿಯಲ್ಲಿ ತೇಲೋದಿಕ್ಕೆ ಶುರುವಾಗ್ತಾ ಇದೆ. ಅಂಡ್ ಗೋಡೆ, ಭೂಮಿ, ಬೆಡ್ ಎಲ್ಲವೇ ಕುಸಿದು ಪಾತಾಳಕ್ಕೆ ಬೀಳೋ ರೀತಿಯಾಗಿ ಫೀಲ್ ಆಗ್ತಾ ಇದೆ. ಅಷ್ಟೇ ಬೆಡ್ ಮೇಲೆ ಇರ್ತಾ ಇರುವ ನಮ್ಮ ತಂಗಿ ನನ್ನನ್ನ ಒಂಟಿಯಾಗಿ ಬಿಡ್ಬೇಡ ಕಣೋ, ನನ್ನನ್ನ ಕಾಪಾಡೋ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋ ಕೂಡ ಬೆಡ್ ಮೇಲೆಗೆ ಜಂಪ್ ಅನ್ನ ಮಾಡಿ ಬಿಡ್ತಾನೆ. ಸೊ ಆ ಬೆಡ್ ಕೆಳಗಡೆಗೆ ಜಾರ್ಕೊಂಡು ಪಾತಾಳಕ್ಕೆನೆ ಬಂದು ಬೀಳುತ್ತೆ. ಆಕ್ಚುಯಲ್ ಆಗಿ ಏನಾಗಿರ್ತಾ ಇದೆ ಅಂದ್ರೆ ನಮ್ಮ ಹೀರೋ ಒಂದು ಪಜಲ್ ಅನ್ನ ಇಟ್ಕೊಂಡು ಸಾಲ್ವ್ ಅನ್ನ ಮಾಡ್ತಿದ್ದ ಅಲ್ವಾ. ಆ ರೀತಿಯ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿರ್ತಾ ಇರೋದ್ರಿಂದ ಒಂದು ಮಾಯಾವಿ ಬಾಗಿಲು ಓಪನ್ ಆಗಿ ಬಿಟ್ಟು ನಮ್ಮ ಹೀರೋ ಮತ್ತೆ ಅವನ ತಂಗಿಯನ್ನ ಕರ್ಕೊಂಡು ಪಾತಾಳ ಲೋಕಕ್ಕೆನೆ ಬಂದಿರ್ತಾ ಇದೆ. ಅಂದ್ರೆ ಓಪನಿಂಗ್ ಸೀನ್ ನಲ್ಲಿ ಪಾತಾಳ ಲೋಕದ ಬಗ್ಗೆ ಹೇಳಿರ್ತಾ ಇದೆ ಅಲ್ವಾ. ಇವಾಗ ನಮ್ಮ ಹೀರೋ ಮತ್ತೆ ತಂಗಿ ಬಂದಿರ್ತಾ ಇರೋದು ಅದೇ ಪಾತಾಳ ಲೋಕಕ್ಕೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ತಂಗಿ ಇಬ್ಬರೇ ತುಂಬಾನೇ ಟೆನ್ಷನ್ ಆಗಿ ಗಾಬರಿಯಾಗಿ ನಾವು ಎಲ್ಲಿಗೆ ಬಂದ್ಬಿಟ್ವಿ ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದಷ್ಟು ವಿಚಿತ್ರವಾದ ಕ್ರಿಯೇಚರ್ ಗಳು ಬಂದು ಬಿಟ್ಟು ಎಲ್ಲಾ ಕ್ರಿಯೇಚರ್ ಗಳಿವೆ ರೋಲ್ ಅನ್ನ ಮಾಡ್ಕೊಂಡು ಇಬ್ಬರವೇ ಕುಳಿತಿರ್ತಾ ಇರುವ ಬೆಡ್ ಅನ್ನ ಎತ್ಕೊಂಡು ಯಾವುದೋ ಒಂದು ಜಾಗಕ್ಕೆ ಬರ್ತಾ ಇದಾವೆ. ಬಟ್ ಆದ್ರೆ ಇಲ್ಲಿಗೆ ಬಂದಿರ್ತಾ ಇರುವ ಕ್ರಿಯೇಚರ್ ಗಳು ಕೆಟ್ಟ ಕ್ರಿಯೇಚರ್ ಗಳಲ್ಲ, ಬದಲಾಗಿ ಈ ಪಾತಾಳ ಲೋಕದಲ್ಲಿ ಸ್ಟ್ರಾಗ್ ಅನ್ನುವ ಒಂದು ದುಷ್ಟ ಶಕ್ತಿ ಇರ್ತಾ ಇದೆ ಅಲ್ವಾ. ಆ ದುಷ್ಟ ಶಕ್ತಿಗೆ ನಮ್ಮ ಹೀರೋ ಮತ್ತೆ ತಂಗಿ ಬಂದಿರ್ತಾ ಇರೋದು ಗೊತ್ತಾಗಿ ಬಿಟ್ಟಿರ್ತಾ ಇದೆ. ಸೊ ಎಲ್ಲಿ ಇವ್ರನ್ನ ಕುಂದಿ ಬಿಡುತ್ತೋ ಅನ್ನೋದಾಗಿ ಡಿಸೈಡ್ ಆಗಿ ಬಿಟ್ಟು ಈ ಕ್ರಿಯೇಚರ್ ಗಳು ಇವ್ರನ್ನ ಕಾಪಾಡೋದಕ್ಕಾಗಿನೇ ಕರ್ಕೊಂಡು ಬರ್ತಾ ಇದಾವೆ. ಅಂಡ್ ಸ್ಟ್ರಾಗ್ ಕೂಡ ಫಾಲೋ ಅನ್ನ ಮಾಡಿ ಬರಬಾರ್ದು ಅನ್ನೋದಾಗಿ ಇವರು ಬರ್ತಾ ಇದ್ದ ಸೇತುವೆನೆಲ್ಲ ಮುರಿದು ಹಾಕಿ ಬರ್ತಾರೆ. ನಂತರ ಎಲ್ಲಾ ಕ್ರಿಯೇಚರ್ ಗಳಿವೆ ಸೇರಿ ಬಿಟ್ಟು ನಮ್ಮ ಹೀರೋ ಮತ್ತೆ ತಂಗಿಯನ್ನ ಅವರ ಲೀಡರ್ ನ ಹತ್ತಿರಕ್ಕೆನೆ ಕರ್ಕೊಂಡು ಬರ್ತಾರೆ. ಇದನ್ನ ನೋಡುವ ಕ್ರಿಯೇಚರ್ ಗಳ ಲೀಡರು, ಅಯ್ಯೋ ಇಲ್ಲಿಗೆ ಮನುಷ್ಯರು ಬರೋದು ನಿಷೇಧ ಅಲ್ವಾ, ಏನಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ, ನಮ್ಮ ಪ್ರಾಣವನ್ನ ತೆಗೆಯೋದಿಕ್ಕ ಅಂತ ಬೈಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಒಂದು ವಯಸ್ಸಾದ ಕ್ರಿಯೇಚರು ಎಂಟ್ರಿಯನ್ನ ಕೊಡುತ್ತೆ. ನಂತರ ಕ್ರಿಯೇಚರು ಏನನ್ನ ಹೇಳುತ್ತೆ ಅಂದ್ರೆ ಪೀಟರ್ ಮತ್ತೆ ಅವನ ತಂಗಿ ಇಲ್ಲಿಗೆ ಬರೋದು ಅಚಾನಕ್ ಆಗಿ ನಡೆದಿರ್ತಾ ಇಲ್ಲ, ಬದಲಾಗಿ ನೂರಾರು ವರ್ಷಗಳ ಹಿಂದೆ ಈ ವಿಷಯವನ್ನ ಪ್ರೆಡಿಕ್ಟ್ ಮಾಡಿರ್ತಾ ಇದ್ದಾರೆ ನಮ್ಮ ಪೂರ್ವಜರು. ಬೇಕಿದ್ರೆ ಇಲ್ಲಿ ಇರ್ತಾ ಇರುವ ಚಿತ್ರಗಳನ್ನ ಗಮನಿಸಿ, ಇಬ್ಬರು ಮನುಷ್ಯರು ನಮ್ಮ ಲೋಕಕ್ಕೆ ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋದಾಗಿ ಒಂದು ಭವಿಷ್ಯವಾಣಿ ಇರ್ತಾ ಇತ್ತು ಅಲ್ವಾ. ಆ ಇಬ್ಬರು ಮನುಷ್ಯರು ಬೇರೆ ಯಾರಿವೆ ಅಲ್ಲ, ಪೀಟರ್ ಮತ್ತೆ ಅವನ ತಂಗಿನೇ. ನಮ್ಮ ಪೂರ್ವಜರು ಹೇಳಿರ್ತಾ ಇರುವ ಪ್ರಕಾರವಾಗಿ ನಮ್ಮೆಲ್ಲರ ರಾಜ ಪೀಟರನೇ ಆಗ್ತಾನೆ, ಹಾಗೆ ನಮ್ಮೆಲ್ಲರನ್ವೇ ಆ ಸ್ಟ್ರಾಗ್ ನ ಅಪಾಯದಿಂದ ಪಾರನ್ನ ಮಾಡ್ತಾನೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಎರಡು ಲೋಕಗಳನ್ನುವೇ ಒಬ್ಬ ರಾಜ ಕಂಟ್ರೋಲ್ ಅನ್ನ ಮಾಡಿ ಬರ್ತಾ ಇದ್ದ ಅಲ್ವಾ. ಆ ರಾಜನ ವಂಶಕ್ಕೆ ಸೇರಿರ್ತಾ ಇದ್ದಾನೆ ನಮ್ಮ ಹೀರೋ. ನೆಕ್ಸ್ಟ್ ಆ ಬೋಲ್ಡ್ ಆದ ಕ್ರಿಯೇಚರು ನಮ್ಮ ಹೀರೋ ಮತ್ತೆ ತಂಗಿಯನ್ನ ಕರ್ಕೊಂಡು ಇವರು ಇಲ್ಲಿಗೆ ಬರ್ತಾರೆ ಅಂತ ಆಲ್ರೆಡಿ ಪ್ರೆಡಿಕ್ಟ್ ಅನ್ನ ಮಾಡಿರ್ತಾ ಇದ್ದಾರೆ ಅಲ್ವಾ. ಸೊ ಅಲ್ಲಿಗೆನೆ ಕರ್ಕೊಂಡು ಬಂದು ಆ ಚಿತ್ರಗಳನ್ನೆಲ್ಲ ತೋರಿಸ್ತಾರೆ. ನಂತರ ಬೋಲ್ಡ್ ಆದ ಕ್ರಿಯೇಚರು ಏನನ್ನ ಹೇಳುತ್ತೆ ಅಂದ್ರೆ ಎರಡು ಲೋಕಗಳಿವೆ ದೂರ ದೂರವಾಗಿ ಬಿಟ್ಟು ನಮ್ಮ ಪಾತಾಳ ಲೋಕದಲ್ಲಿ ದುಷ್ಟ ಶಕ್ತಿಯ ಹಾವಳಿ ಹೆಚ್ಚಾಗಿ ಬಿಟ್ಟಿರ್ತಾ ಇದೆ. ಅಂಡ್ ಅದರ ಪರಿಣಾಮದಿಂದ ಇಲ್ಲಿನ ಕಾಲಚಕ್ರನೇ ನಿಂತು ಹೋಗಿ ಬಿಟ್ಟಿರ್ತಾ ಇದೆ. ಮತ್ತೆ ಆ ಕಾಲಚಕ್ರವನ್ನ ಆರಂಭವನ್ನ ಮಾಡ್ಬೇಕು ಅಂದ್ರೆ ಇಲ್ಲಿ ಹಲವಾರು ಪಜಲ್ ಗಳು ಇರ್ತಾ ಇದೆ. ಆ ಪಜಲ್ ಗಳನ್ನ ಸಾಲ್ವ್ ಅನ್ನ ಮಾಡಿದ್ರೆ ಒಂದು ಕೀ ಸಿಗುತ್ತೆ. ಅಂಡ್ ಆ ಕೀಯನ್ನೇ ಬಳಸಿ ಇಲ್ಲಿನ ಕಾಲಚಕ್ರವನ್ನ ಮತ್ತೆ ಆರಂಭಿಸಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಮತ್ತೆ ತಂಗಿಗೂ ಅರ್ಥವಾಗುತ್ತೆ, ನಾವು ಈ ಲೋಕವನ್ನ ಬಿಟ್ಟು ನಮ್ಮ ಲೋಕಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಈ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿನೇ ಹೋಗ್ಬೇಕು, ಅದು ಒಂದೇನೆ ನಮ್ಮ ಮುಂದೆ ಇರುವ ದಾರಿ ಅನ್ನೋದನ್ನ ಅರ್ಥವನ್ನ ಮಾಡಿಕೊಳ್ತಾರೆ. ಬಟ್ ಆದ್ರೆ ಆ ಪಜಲ್ ಗಳು ಎಲ್ಲಿರ್ತಾ ಇದೆ ಅನ್ನೋದು ಇವಾಗ ಗೊತ್ತಿರ್ತಾ ಇಲ್ಲ. ಸೊ ಇವಾಗ ಬೋಲ್ಡ್ ಆದ ಕ್ರಿಯೇಚರು ಏನನ್ನ ಮಾಡುತ್ತೆ ಅಂದ್ರೆ ನಮ್ಮ ಹೀರೋವಿಗೆ ಒಂದು ಬುಕ್ ಅನ್ನ ಕೊಡುತ್ತೆ. ಸರಿ ಓಕೆ ಅನ್ನೋದಾಗಿ ನಮ್ಮ ಹೀರೋ ಕೂಡ ಆ ಬುಕ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ಏನುವೆ ಬರ್ದೇ ಇರ್ತಾ ಇಲ್ಲ. ಟೋಟಲ್ ಆಗಿ ಎಲ್ಲಾ ಪೇಜ್ ಗಳಿವೆ ಖಾಲಿಯಾಗಿನೇ ಇರ್ತಾ ಇದೆ. ಸೊ ಇದ್ರಲ್ಲಿ ಏನುವೆ ಇಲ್ಲ ಅಂತ ಕೇಳ್ಬೇಕಾದ್ರೆ ಇದೊಂದು ನಾರ್ಮಲ್ ಆದ ಬುಕ್ ಅಲ್ಲ ಕಣಪ್ಪ, ಇದೊಂದು ಮ್ಯಾಜಿಕಲ್ ಬುಕ್. ಇದನ್ನ ಓದ್ಬೇಕು ಅಂದ್ರೆ ಮ್ಯಾಜಿಕ್ ನಿಂದಾನೇ ಸಾಧ್ಯ. ಹಾಗೆ ನಮ್ಮ ಲೋಕದಲ್ಲಿ ಒಬ್ಬ ಮೆಕ್ಯಾನಿಕಲ್ ಇರ್ತಾ ಇದ್ದಾನೆ, ಅವನ ಹತ್ರವಾಗಿ ಹೋದ್ರೆ ನಿಮಗೆ ಹೆಲ್ಪ್ ಅನ್ನ ಮಾಡ್ತಾನೆ, ಖಂಡಿತ ಆವಾಗ ನೀನು ಈ ಬುಕ್ ಅನ್ನ ಓದ್ಬಹುದು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ನಂತರ ಆ ಬೋಲ್ಡ್ ಆದ ಕ್ರಿಯೇಚರ್ಗೆ ಒಂದು ಮಗ ಇರ್ತಾ ಇದ್ದು, ಆ ಕ್ರಿಯೇಚರ್ ನ ಹೆಸರು ಲಿಂಗ್. ಸೊ ನಮ್ಮ ಹೀರೋ ಮತ್ತೆ ಅವನ ತಂಗಿಯ ಜೊತೆಯಾಗಿ ಆ ಮೆಕ್ಯಾನಿಕಲ್ ನ ಹತ್ತಿರಕ್ಕೆ ಕರ್ಕೊಂಡು ಬರೋದಿಕ್ಕೆ ಆ ಕ್ರಿಯೇಚರ್ ನ ಮಗನಾಗಿರುವ ಲಿಂಗೇನೆ ಬರ್ತಾನೆ.
ಬಟ್ ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಇಲ್ಲಿನ ದುಷ್ಟಶಕ್ತಿ ಆಗಿರ್ತಾ ಇರುವ ಸ್ಟ್ರಾಗು ಬಂದು ಬಿಡ್ತಾ ಇದೆ. ಸೊ ಎರ್ರ ಬಿರಿಯಾಗಿ ನಮ್ಮ ಹೀರೋ ಮತ್ತೆ ತಂಗಿಯ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾ ಇದೆ. ಅಂಡ್ ಇದೇ ದಾಳಿಯಲ್ಲಿ ಲಿಂಗ್, ನಮ್ಮ ಹೀರೋ ಮತ್ತೆ ತಂಗಿ 3 ಜನರು ಜಾರ್ಕೊಂಡು ಆ ಗುಹೆಯಿಂದ ಹೊರಗಡೆಗೆ ಬಂದು ಬೀಳ್ತಾರೆ. ಅಚ್ಚುಚ್ಚು, ನಾವು ದಾರಿಯನ್ನ ತಪ್ಪಿ ಎಲ್ಲಿಗೋ ಬಂದು ಬಿಟ್ವಲ್ಲ, ಇವಾಗ ನಾವು ದಾರಿಯನ್ನ ಹೇಗೆ ಹುಡ್ಕೋದು, ಇಲ್ಲಿಂದ ಆಚೆಗೆ ಹೋಗಿ ಆ ಮೆಕ್ಯಾನಿಕಲ್ ನ ಭೇಟಿ ಮಾಡೋದು ಹೇಗೆ ಅನ್ನೋದಾಗಿ ಟೆನ್ಷನ್ ಆಗ್ಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಮದರು ಒಂದು ಕಂಪಾಸ್ ಅನ್ನ ಕೊಟ್ಟಿರ್ತಾ ಇದ್ಲು ಅಲ್ವಾ. ಸೊ ಅದನ್ನ ಯೋಚನೆಯನ್ನ ಮಾಡಿಬಿಟ್ಟು, ಅಯ್ಯೋ ನಮ್ಮ ಹತ್ರ ಒಂದು ಕಂಪಾಸ್ ಇರ್ತಾ ಇದೆ, ಇದೇನೆ ಇವಾಗ ನಮಗೆ ದಾರಿಯನ್ನ ತೋರಿಸುತ್ತೆ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಟ್ರಾವೆಲ್ ಅನ್ನ ಮುಂದುವರಿಸ್ತಾರೆ. ನಂತರ ಒಂದು ಸೂಪರ್ ಆಗಿರುವ ಅಡ್ವೆಂಚರಿಂಗ್ ಆದ ಟ್ರಾವೆಲ್ ಅನ್ನ ಮಾಡಿಬಿಟ್ಟು ಫೈನಲಿ ಆ ಮೆಕ್ಯಾನಿಕಲ್ ನ ಹತ್ತಿರಕ್ಕೆ ಬರ್ತಾರೆ. ಅಂಡ್ ಆ ಮೆಕ್ಯಾನಿಕಲ್ ಅನ್ನ ನೋಡಿದ್ರೆ ಯಾವುದೋ ಒಂದು ಇನ್ವೆನ್ಷನ್ ಅನ್ನ ಮಾಡ್ಕೊಂಡು ತುಂಬಾನೇ ಬ್ಯುಸಿ ಆಗಿರ್ತಾ ಇದೆ. ಸೊ ನಮ್ಮ ಹೀರೋ ನನಗೆ ಹೆಲ್ಪ್ ಆಗ್ಬೇಕಿರ್ತಾ ಇದೆ, ಈ ಬುಕ್ ಅನ್ನ ನಾನು ಓದ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ, ಇವಾಗೆಲ್ಲ ಆಗೋದಿಲ್ಲ, ನಾನು ಬ್ಯುಸಿ ಇರ್ತಾ ಇದ್ದೀನಿ, ಹೋಗು ಅನ್ನೋದಾಗಿ ಹೇಳ್ತಾ ಇದೆ ಆ ಮೆಕ್ಯಾನಿಕ್. ಸೊ ನಮ್ಮ ಹೀರೋ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು, ನನ್ನನ್ನ ಕಳುಹಿಸಿರ್ತಾ ಇರೋದು ಇಲ್ಲಿನ ರಾಜ, ನೋಡು ಅವನ ಸಾಕ್ಷಿಯಾಗಿ ನನ್ನ ಹತ್ರ ಕಂಪಾಸ್ ಇರ್ತಾ ಇದೆ ಅನ್ನೋದಾಗಿ ತೋರಿಸ್ಬೇಕಾದ್ರೆ, ಅಯ್ಯೋ ನಿಮ್ಮನ್ನ ನಮ್ಮ ರಾಜ ಕಳುಹಿಸಿರ್ತಾ ಇದ್ದಾರಾ, ಹಾಗಿದ್ರೆ ನಿಮ್ಗೆ ಏನ್ ಹೆಲ್ಪ್ ಆಗ್ಬೇಕು ಕೇಳಿ ಅನ್ನೋದಾಗಿ ಹೇಳುತ್ತೆ. ನೆಕ್ಸ್ಟ್ ಆ ಮೆಕ್ಯಾನಿಕಲ್ ಒಂದು ಪಜಲ್ ಅನ್ನ ತೆಗೆದು ಆ ಬುಕ್ ನ ಮೇಲ್ಗಡೆಗೆ ಮಡಗ್ಬೇಕಾದ್ರೆ ಆ ಬುಕ್ ನಲ್ಲಿ ಏನೆಲ್ಲ ಬರ್ದಿರ್ತಾ ಇದೆಯೋ ಎಲ್ಲವೇ ವಿಸಿಬಲ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಅದ್ರಲ್ಲಿ ಒಂದು ಮ್ಯಾಪ್ ಕೂಡ ಇರ್ತಾ ಇದೆ, ಹಾಗೆ ಮುಂದಿನ ಪಜಲ್ ಗಳು ಎಲ್ಲಿ ಇರ್ತಾ ಇದೆ ಅನ್ನೋದಾಗಿ ಎಲ್ಲಾ ಡೀಟೇಲ್ಸ್ ಗಳು ಆ ಬುಕ್ ನಲ್ಲೇನೆ ಇರ್ತಾ ಇದೆ. ಅಂಡ್ ಆ ಮೆಕ್ಯಾನಿಕಲ್ ಇವಾಗ ಏನನ್ನ ಹೇಳುತ್ತೆ ಅಂದ್ರೆ, ಇವಾಗ ಮೊದಲನೇ ಪಜಲ್ ಎಲ್ಲಿದೆ ಅನ್ನೋದನ್ನ ತೋರಿಸ್ತಾ ಇದೆ, ನೀವು ಆ ಪಜಲ್ ಅನ್ನ ಹುಡುಕಿ ಸಾಲ್ವ್ ಅನ್ನ ಮಾಡಿದ್ರೆ ನಂತರ ಎರಡನೇ ಪಜಲ್ ಎಲ್ಲಿರುತ್ತೆ ಅನ್ನೋದನ್ನ ಆ ನಂತರ ಮ್ಯಾಪ್ ಅನ್ನ ರಚಿಸುತ್ತೆ. ಸೊ ಹಂತ ಹಂತವಾಗಿನೇ ನೀವು ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ನೆಕ್ಸ್ಟ್ ಆ ಮೆಕ್ಯಾನಿಕಲ್ ತನ್ನ ಹತ್ರವಾಗಿ ಇರ್ತಾ ಇರುವ ಬಲ್ಬ್ ನ ರೀತಿ ಇರುವ ಒಂದು ಡಿವೈಸ್ ಅನ್ನ ನಮ್ಮ ಹೀರೋವಿಗೆ ಕೊಡುತ್ತೆ. ಇದೊಂದು ಮ್ಯಾಜಿಕಲ್ ವೆಪನ್, ನೀನ್ ಇದನ್ನ ಯೂಸ್ ಅನ್ನ ಮಾಡ್ಬೇಕು ಅಂದ್ರೆ ನಿನ್ನ ಜೀವನದಲ್ಲಿ ಅತಿ ಹೆಚ್ಚು ದೊಡ್ಡದಾದ ಭಯವನ್ನ ಬಿಟ್ಟು ಹಾಕಿ ತುಂಬಾನೇ ಧೈರ್ಯದಿಂದ ನಿಷ್ಠೆಯಿಂದ ಇದನ್ನ ಪ್ರಯೋಗವನ್ನ ಮಾಡ್ಬೇಕು. ಆ ರೀತಿ ನಿನ್ನ ಎಲ್ಲ ಭಯವನ್ನ ತ್ಯಾಗವನ್ನ ಮಾಡಿಬಿಟ್ರೆ ನಿನ್ನ ಯೋಚನೆಗೆ ಮೀರಿದ ಸಹಾಯವನ್ನ ಈ ಡಿವೈಸ್ ಮಾಡುತ್ತೆ. ನಿನ್ನ ಇಷ್ಟ ಬಂದ ಹಾಗೆ ಈ ಡಿವೈಸ್ ಅನ್ನ ಬಳಸ್ಕೊಳ್ಬಹುದು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ಸರಿ ಓಕೆ, ಟ್ರೈ ಮಾಡೋಣ ಅನ್ನೋದಾಗಿ ನಮ್ಮ ಹೀರೋ ಕೂಡ ಆ ಡಿವೈಸ್ ಅನ್ನ ಕೈಯಲ್ಲಿ ಇಟ್ಕೊಂಡು ಅವನ ಭಯವನ್ನೇ ಕೂಡ ತ್ಯಾಗವನ್ನ ಮಾಡಿಬಿಟ್ಟು ಕಣ್ಣನ್ನ ಮುಚ್ಕೊಂಡು ಆ ಬುಕ್ ಅನ್ನ ಓದೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿಯಾಗಿನೇ ಕಣ್ಣನ್ನ ಮುಚ್ಕೊಂಡು ಆ ಬುಕ್ಕಿನಲ್ಲಿ ಏನೆಲ್ಲ ಇರ್ತಾ ಇದೆಯೋ ಎಲ್ಲ ವಿಷಯಗಳನ್ನೇ ತಿಳ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಸರಿ ಓಕೆ, ನಮ್ಮ ಮೊದಲನೇ ಪಜಲ್ ಅನ್ನು ಹುಡ್ಕೋಣ ಅನ್ನೋದಾಗಿ ಎಲ್ಲರೂ ಸೇರಿ ಬಿಟ್ಟು ಆ ಮೊದಲನೇ ಪಜಲ್ ಇರ್ತಾ ಇರುವ ಜಾಗವನ್ನ ಕೊಂಡು ಹಿಡಿದು ಸೂಪರ್ ಆಗಿನೇ ಟ್ರಾವೆಲ್ ಅನ್ನ ಮಾಡಿ ಎಲ್ಲರೂ ಬಂದು ತಲುಪ್ತಾರೆ. ಅಂಡ್ ಆ ಜಾಗವನ್ನ ನೋಡೋದಿಕ್ಕೆ ಟೈಮ್ ಮಷೀನ್ ಹಾಗೆ ಕಾಣ್ತಾ ಇದೆ. ಸರಿ ಓಕೆ, ಇಲ್ಲಿನ ಪಜಲ್ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಒಂದು ಕ್ಲಾಕ್ ಟವರ್ ನಲ್ಲಿ ಒಂದು ನಂಬರ್ ಮಿಸ್ ಆಗಿ ಬಿಟ್ಟಿರ್ತಾ ಇದೆ. ಸೊ ಇವಾಗ ಮಿಸ್ ಆಗಿರ್ತಾ ಇರುವ ನಂಬರ್ ಅನ್ನೇ ಕಂಡು ಹಿಡಿಬೇಕು. ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನೆಲ್ಲ ಪಟ್ಟು ಎಲ್ಲ ಕಡೆನೂ ಹುಡುಕಿ ಅವನ ಹತ್ರ ಇರುವ ಬುಕ್ ಅನ್ನೆಲ್ಲ ಸರ್ಚ್ ಅನ್ನ ಮಾಡಿಬಿಟ್ಟು ಕೊನೆಗೂ ಮಿಸ್ ಆಗಿರ್ತಾ ಇರುವ ನಂಬರ್ ಅನ್ನ ಕಂಡು ಹಿಡಿತಾನೆ. ಅಂಡ್ ಆ ನಂಬರ್ ನ ಕೆಳಗಡೆ ಒಂದಷ್ಟು ಇಲಿಗಳ ಚಿತ್ರವನ್ನ ಬರೆದು ಮಡಗಿರ್ತಾ ಇದ್ದಾರೆ. ಸೊ ಅದನ್ನ ನಮ್ಮ ಹೀರೋ ಪ್ರಸನ್ನ ಮಾಡ್ಬೇಕಾದ್ರೆ ಇವರು ಹುಡುಕಿ ಬಂದಿರ್ತಾ ಇರುವ ಪಜಲ್ ಆಗಿರ್ತಾ ಇದೆ. ಸೊ ನಮ್ಮ ಹೀರೋ ತುಂಬಾನೇ ಹ್ಯಾಪಿ ಆಗಿಬಿಟ್ಟೆ, ನಾವು ಮೊದಲನೇ ಪಜಲ್ ಅನ್ನ ಕಂಡು ಹಿಡಿದು ಬಿಟ್ವಿ ಅನ್ನೋದಾಗಿ ಆ ಪಜಲ್ ಅನ್ನ ಕೈಗೆ ಎತ್ಕೋಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಈ ಪಜಲ್ ಅನ್ನ ಕಾಯ್ಕೊಂಡು ಇರ್ತಾ ಇರುವ ಇಲ್ಲಿನ ಡ್ರ್ಯಾಗನ್ ಎಂಟ್ರಿಯನ್ನ ಕೊಡುತ್ತೆ. ಅಷ್ಟೇ ಆ ಡ್ರ್ಯಾಗನ್ ಅನ್ನ ನೋಡುವ ನಮ್ಮ ಹೀರೋ ಹೆದರಿ ಗಾಬರಿಯಾಗಿ ಒಂದು ಜಾಗಕ್ಕೆ ಬಂದು ಅವಿತು ಕುಳಿತುಕೊಳ್ತಾನೆ. ಅಂಡ್ ಇವಾಗ್ಲೇನೆ ನಮ್ಮ ಹೀರೋವಿಗೆ ಆ ಮೆಕ್ಯಾನಿಕಲ್ ಹೇಳಿರ್ತಾ ಇರುವ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ, ನೀನೊಬ್ಬ ರಾಜನಾಗಿ ಇರ್ತಾ ಇದ್ಯಾ, ಸೊ ನೀನು ಅತಿ ದೊಡ್ಡ ಭಯವನ್ನ ನೀನು ತ್ಯಾಗವನ್ನ ಮಾಡ್ಬೇಕು ಅಂತ ಹೇಳಿತ್ತು ಅಲ್ವಾ, ಅದನ್ನ ನೆನಪನ್ನ ಮಾಡ್ಕೊಂಡು ತುಂಬಾನೇ ಶಕ್ತಿಯನ್ನ ತಗೊಂಡು ಧೈರ್ಯದಿಂದಾನೇ ಆ ಡ್ರ್ಯಾಗನ್ ಮುಂದಕ್ಕೆನೆ ಬರ್ತಾನೆ. ನೋಡು, ನನ್ನ ಕೈಲಿ ಇಲ್ಲಿನ ಪಜಲ್ ಇರ್ತಾ ಇದೆ ಅಂಡ್ ನಾನೇನೆ ಇವಾಗ ಈ ಪಾತಾಳ ಲೋಕಕ್ಕೆ ರಾಜ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಡ್ರ್ಯಾಗನ್ ಕೂಡ, ನನ್ನಿಂದ ತಪ್ಪಾಯ್ತು ಮಹಾರಾಜ, ನೀವು ರಾಜ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ, ಆದ್ರಿಂದ ನಿಮ್ಮ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಬಂದೆ ಅನ್ನೋದಾಗಿ ಕ್ಷಮೆಯನ್ನ ಕೇಳಿ ನಮ್ಮ ಹೀರೋವಿಗೆ ಶರಣಾಗುತ್ತೆ. ಅಂಡ್ ಈ ಡ್ರ್ಯಾಗನ್ ಹತ್ರನೂ ತುಂಬಾನೇ ಮ್ಯಾಜಿಕಲ್ ಪವರ್ ಗಳೆಲ್ಲ ಇರ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಇಚ್ಛಾಧಾರಿ ಡ್ರ್ಯಾಗನ್, ಅಂದ್ರೆ ಯಾವಾಗ ಬೇಕು ಅಂದ್ರೆ ಆವಾಗ ತನಗೆ ಇಷ್ಟ ಬಂದ ರೂಪಕ್ಕೆ ಇಷ್ಟ ಬಂದ ಆಕಾರಕ್ಕೆ ಬದಲಾಗುವ ಶಕ್ತಿ ಇರ್ತಾ ಇದೆ. ಸರಿ ಓಕೆ, ಇವಾಗ ನಾವು ಮೊದಲನೇ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿಬಿಟ್ವಿ. ಇನ್ನು ಎರಡನೇ ಪಜಲ್ ಇರ್ತಾ ಇರೋದು ಮರುಭೂಮಿಯ ಹಾಗೆ ಎಲ್ಲವೇ ಪಾಳು ಬಿದ್ದಿರ್ತಾ ಇರುವ ಒಂದು ದೇವಸ್ಥಾನದಲ್ಲಿ.
ಸೊ ಅದೇ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ಆ ಡ್ರ್ಯಾಗನ್ ಹತ್ರ ಕೇಳ್ಕೋಬೇಕಾದ್ರೆ ಅಂಡ್ ಆ ಡ್ರ್ಯಾಗನ್ ಕೂಡ ತನ್ನ ಆಕಾರವನ್ನ ಮೆಟಲ್ ನ ಆಕಾರಕ್ಕೆ ಬದಲಾಯಿಸಿಕೊಳ್ಳುತ್ತೆ. ನಂತರ ನಮ್ಮ ಹೀರೋ, ತಂಗಿ ಮತ್ತೆ ಲಿಂಗು 3 ಜನರಿಗೆ ಸೇರಿಬಿಟ್ಟು ಆ ಪಾಳು ಬಿದ್ದಿರುವ ಮಂದಿರದ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೂ ಆಲ್ರೆಡಿ ತುಂಬಾ ಕ್ರಿಯೇಚರ್ಗಳು ಸ್ಟ್ಯಾಚುವಿನ ರೀತಿ ಕಲ್ಲಾಗಿ ಬಿಟ್ಟಿರ್ತಾ ಇದಾವೆ. ಅಂದ್ರೆ ಸ್ಟ್ರಾಗ್ ಅನ್ನುವ ಒಂದು ದುಷ್ಟಶಕ್ತಿ ಇರ್ತಾ ಇದೆ ಅಲ್ವಾ, ಅದ್ರ ಹಾವಳಿಯಿಂದ ಎಲ್ಲರನ್ವೇ ಕೊಲ್ಲನ್ನ ಮಾಡಿ ಬರ್ತಾ ಇದೆ. ಸೊ ಆದಷ್ಟು ಬೇಗ ನಾವು ಈ ಲೋಕವನ್ನ ಕಾಪಾಡ್ಬೇಕು ಅಂದ್ರೆ ಬೇಗನೆ ಆ ಪಜಲ್ ಗಳನ್ನ ಹುಡುಕಿ ಸಾಲ್ವ್ ಅನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಹೀರೋ ಆ ಮಂದಿರದ ಒಳಗಡೆಗೆ ಬರ್ತಾನೆ. ಆ ರೀತಿ ಬರ್ಬೇಕಾದ್ರೆ 2 ತಲೆ ಇರ್ತಾ ಇರುವ ಒಂದು ಆಮೆ ನಮ್ಮ ಹೀರೋವಿಗೆ ಎದುರಾಗುತ್ತೆ. ಅದಕ್ಕೆ 2 ತಲೆ ಅಲ್ವಾ ಇರ್ತಾ ಇರೋದು, ಅದ್ರಲ್ಲಿ ಒಂದು ತಲೆ ನಮ್ಮ ಹೀರೋ ಇಲ್ಲಿನ ರಾಜ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ನಮ್ಮ ಹೀರೋವಿನ ಬಗ್ಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾ ಇದೆ. ಬಟ್ ಆದ್ರೆ ಅದ್ರ ಜೊತೆಯಲ್ಲಿ ಇರ್ತಾ ಇರುವ ಮತ್ತೊಂದು ತಲೆ, ಅರೆ ನೀನು ಇಷ್ಟೊಂದು ಮಾತನ್ನ ಏನಕ್ಕೆ ಆಡ್ತಾ ಇದ್ಯಾ, ಇಷ್ಟೆಲ್ಲ ಮಾತಾಡುವ ಅವಶ್ಯಕತೆ ಇರ್ತಾನೆ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ 2 ತಲೆಗಳಿಗೆ ಕಿತ್ತಾಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ತಾವೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ತಂಗಿಗೆ ಇದನ್ನ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಸುಮ್ನೆ ಇದ್ರೆ ಆಗಲ್ವಾ, ನಮಗೆ ನಮ್ಮ ಕೆಲಸವನ್ನ ಮಾಡೋದಿಕ್ಕೆ ಹೆಲ್ಪ್ ಅನ್ನ ಮಾಡಿ, ಇಲ್ಲ ಅಂದ್ರೆ ಸೈಡ್ ಅನ್ನ ಬಿಡಿ ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋವಿಗಂತೂ ಇಲ್ಲಿನ ರಾಜನೇ ಅಂತ ಅನ್ನಿಸ್ಬಿಟ್ಟಿದೆ ಅಲ್ವಾ, ಅವರು ನಮ್ಗೆ ಹೆಲ್ಪ್ ಅನ್ನ ಮಾಡ್ತಾರೆ. ಸೊ ನೀನು ಸುಮ್ನೆ ಇದ್ರೆ ಆಗಲ್ವೇನೆ ಅನ್ನೋದಾಗಿ ಬೈಬೇಕಾದ್ರೆ ನಮ್ಮ ತಂಗಿ ಮತ್ತೆ ಹೀರೋ ಇಬ್ಬರು ಕಿತ್ತಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅದ್ರಿಂದ ತುಂಬಾನೇ ಬೇಜಾರಾಗುವ ನಮ್ಮ ತಂಗಿ, ಹೋಗಲ್ಲೋ ನೀನು ಏನಾದ್ರೂ ಮಾಡ್ಕೊ ಅನ್ನೋದಾಗಿ ಹೊರಗಡೆಗೆ ಬಂದು ಬಿಡ್ತಾಳೆ. ಸರಿ ಓಕೆ, ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋದಾಗಿ ನಮ್ಮ ಹೀರೋ ಆ ಪಜಲ್ ಗಳನ್ನ ಹುಡುಕಿ ಸಾಲ್ವ್ ಅನ್ನ ಮಾಡೋದಕ್ಕಾಗಿ ಒಳಗಡೆಗೆ ಬರ್ತಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಈ ಪಜಲ್ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರ್ತಾ ಇದೆ. ಸುಮಾರು 5-6 ಕಲ್ಲುಗಳನ್ನ ಸೇರಿಸಿ ಬಿಟ್ಟು ಒಂದು ಜಾಗದಲ್ಲಿ ಪಜಲ್ ಅನ್ನ ಮಾಡಿ ಮಡಗಿಡ್ತಾ ಇದ್ದಾರೆ. ಅಂಡ್ ಆ ಪಜಲ್ ಅನ್ನ ಸರಿಯಾಗಿನೇ ಗಮನಿಸಿ ಬಿಟ್ಟು ಸಾಲ್ವ್ ಅನ್ನ ಮಾಡಿದ್ರೇನೆ 2ನೇ ಪಜಲ್ ಇವರ ಕೈಗೆ ಸಿಗೋದು. ಒಪ್ಪಿ ಏನಾದ್ರೂ ಮಿಸ್ ಆಗಿ ಬಿಟ್ರೆ ಶಾಶ್ವತವಾಗಿ ಆ ಪಜಲ್ ಲಾಕ್ ಆಗಿ ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಬಿಟ್ಟು ಅಲ್ಲಿ ಇರುವ ಎಲ್ಲಾ ಕಲ್ಲುಗಳನ್ನು ಸೂಪರ್ ಆಗಿನೇ ತಿರುಗಿಸಿ ಆ ಕಲ್ಲುಗಳ ಪಜಲ್ ಅನ್ನ ಸೂಪರ್ ಆಗಿನೇ ಅನ್ಲಾಕ್ ಅನ್ನ ಮಾಡ್ತಾನೆ. ಅಂಡ್ ಅದ್ರ ಪರಿಣಾಮವಾಗಿ 2ನೇ ಪಜಲ್ ಕೂಡ ನಮ್ಮ ಹೀರೋವಿನ ಕೈಗೆನೆ ಬಂದು ಸೇರುತ್ತೆ. ಸರಿ ಓಕೆ, ಈ 2ನೇ ಪಜಲ್ ಅನ್ನ ಬುಕ್ ನ ಮೇಲೆ ಮಡಗಿಬಿಟ್ಟು ನಮ್ಮ ಮುಂದಿನ 3ನೇ ಪಜಲ್ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ನಮ್ಮ ಹೀರೋ ಆ ಪಜಲ್ ಅನ್ನ ಕೈಗೆ ಎತ್ಕೋಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ತಂಗಿ ಹೊರಗಡೆಯಿಂದ ಜೋರಾಗಿ ಕಿರುಚಿಕೊಳ್ತಾ ಇದ್ದಾಳೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಹೀರೋ ಎದ್ನೋ ಬಿದ್ನೋ ಅನ್ನೋದಾಗಿ ಹೊರಗಡೆಗೆ ಓಡಿ ಬಂದು ನೋಡ್ಬೇಕಾದ್ರೆ ಆ ಸ್ಟ್ರಾಗ್ ಅನ್ನುವ ದುಷ್ಟ ಶಕ್ತಿಯ ಆರ್ಮಿ ಬಂದು ಬಿಟ್ಟು ನಮ್ಮ ಡ್ರ್ಯಾಗನ್ ನಮ್ಮ ತಂಗಿ ಎರಡನ್ನೂ ಹಿಡ್ಕೊಂಡು ಲಾಕ್ ಅನ್ನ ಮಾಡ್ಬಿಟ್ಟಿರ್ತಾ ಇದ್ದಾರೆ. ಅಂಡ್ ಈ ಆರ್ಮಿ ಏನುವೆ ನಾರ್ಮಲ್ ಆದ ಮನುಷ್ಯರುವೆ ಅಲ್ಲ, ಕ್ರಿಯೇಚರ್ ಗಳಿವೆ ಅಲ್ಲ, ಬದಲಾಗಿ ಇದೊಂದು ರೋಬೋಟ್ ಗಳ ಆರ್ಮಿ ಆಗಿರ್ತಾ ಇದೆ. ನೆಕ್ಸ್ಟ್ ಆ ರೋಬೋಟ್ ಗಳ ಲೀಡರು ನಮ್ಮ ಹೀರೋವಿನ ಹತ್ರವಾಗಿ, ನೀನು ಇಲ್ಲಿವರೆಗೂ ಕಲೆಕ್ಟ್ ಅನ್ನ ಮಾಡಿರ್ತಾ ಇರುವ ಎಲ್ಲಾ ಪಜಲ್ ಗಳನ್ನ ನಮ್ಮ ಕೈಗೆ ಕೊಡು, ಇಲ್ಲ ಅಂದ್ರೆ ನಾವು ಏನನ್ನ ಮಾಡ್ತೀವಿ ಗೊತ್ತಾ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ಬೇಕಾದ್ರೆ ನಮ್ಮ ಹೀರೋ, ಅಯ್ಯೋ ನಾನು ಇಲ್ಲಿಯವರೆಗೂ ಕಲೆಕ್ಟ್ ಮಾಡಿರ್ತಾ ಇರೋದು ಬರೀ 2 ಪಜಲ್, ಬಟ್ ಆದ್ರೆ ನಾನಿವಾಗ ಇಲ್ಲಿನ ರಾಜ, ಈ ಲೋಕದ ಜನರನ್ನ ಕಾಪಾಡೋದು ನನ್ನ ಕರ್ತವ್ಯ. ಸೊ ಆ ಪಜಲ್ ಅನ್ನ ನಿನ್ಗೆ ಕೊಡೋದಿಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ರೋಬೋಟ್ಗೆ ತುಂಬಾನೇ ಕೋಪ ಬಂದು ಬಿಡ್ತಾ ಇದೆ. ಸೊ ನಮ್ಮ ಹೀರೋವಿನ ಟೀಮ್ ನ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾ ಇದೆ ಆ ರೋಬೋಟ್. ಅದೇ ರೀತಿಯಾಗಿ ಎಲ್ಲ ರೋಬೋಟ್ ಗಳಿವೆ ನಮ್ಮ ಹೀರೋವಿನ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಡ್ರ್ಯಾಗನ್ ಸುಮ್ನೆನ ಇರುತ್ತಾ, ನಮ್ಮ ರಾಜನ ಮೇಲೆ ದಾಳಿಯನ್ನ ಮಾಡ್ತೀರೇನ್ರೋ, ಇವಾಗ ನನ್ನ ಶಕ್ತಿಯನ್ನ ನೋಡಿ ಅನ್ನೋದಾಗಿ ಅದ್ರ ಆಕಾರವನ್ನ ತುಂಬಾನೇ ದೊಡ್ಡದಾಗಿ ಬದಲಾಯಿಸಿಕೊಳ್ಳುತ್ತೆ. ನಂತರ ಅಲ್ಲಿ ಇರ್ತಾ ಇರುವ ಎಲ್ಲ ರೋಬೋಟ್ ಗಳಿಗೂ ಚಿಂದಿ ಚಿತ್ರಾನ್ನವನ್ನ ಮಾಡಿ ಎಲ್ಲರನ್ನು ಹೊಡೆದು ಚೆನ್ನಾಗಿ ಎತ್ತಿ ಬಿಸಾಡುತ್ತೆ. ಅಂಡ್ ಇವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅದೇ ಒಂದು ಮೆಕ್ಯಾನಿಕಲ್ ಒಂದು ಡಿವೈಸ್ ಅನ್ನ ಕೊಟ್ಟಿಬಿಟ್ಟು, ನಿನ್ನ ಭಯವನ್ನ ತ್ಯಾಗವನ್ನ ಮಾಡಿ ಇದನ್ನ ಬಳಕೆಯನ್ನ ಮಾಡು, ಈ ವೆಪನ್ ನಿನಗೆ ಬೇಕಾದ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿತ್ತು ಅಲ್ವಾ. ಸೊ ಅದೇ ರೀತಿಯಾಗಿ ಮೆಡಿಟೇಷನ್ ಅನ್ನ ಮಾಡಿಬಿಟ್ಟು ಆ ಡಿವೈಸ್ ಗೆ ಇಲ್ಲಿ ಇರ್ತಾ ಇರುವ ಎಲ್ಲ ರೋಬೋಟ್ ಗಳ ಖಾತೆಯನ್ನ ಮುಗಿಸೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಡಿವೈಸ್ ಕೂಡ ಇಲ್ಲಿ ಬಂದಿರುವ ಎಲ್ಲ ರೋಬೋಟ್ ಗಳ ಖಾತೆಯನ್ನ ಮುಗಿಸಿ ಧ್ವಂಸವನ್ನ ಮಾಡಿ ಹಾಕುತ್ತೆ. ಇವರಿಗೆ ಬಂದಿದ್ದ ಅಪಾಯ ಏನೋ ಮುಗಿದು ಹೋಗಿಬಿಡ್ತು, ಬಟ್ ಆದ್ರೆ ಒಂದು ಅನಾಹುತ ನಡೆದೇ ಹೋಗಿರ್ತಾ ಇದೆ. ಇಲ್ಲಿಗೆ ಬಂದಿರ್ತಾ ಇದ್ದದ್ದು ಆ ದುಷ್ಟ ಶಕ್ತಿಯಾದ ಸ್ಟ್ರಾಗ್ ನ ಆರ್ಮಿ ಅಲ್ವಾ. ಸೊ ಮ್ಯಾಜಿಕಲ್ ಪವರ್ ನಿಂದ ನಮ್ಮ ತಂಗಿಗೆ ಅಟ್ಯಾಕ್ ಅನ್ನ ಮಾಡ್ಬಿಟ್ಟಿರ್ತಾ ಇದ್ದಾರೆ. ಆದ್ರಿಂದ ನಮ್ಮ ತಂಗಿ ನಿಧಾನವಾಗಿ ಅವಳು ಕೂಡ ಸ್ಟ್ಯಾಚು ಆಗೋದಿಕ್ಕೆ ಶುರುವಾಗ್ತಾ ಇದ್ದಾಳೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಹೀರೋ ಹೆದರಿ ಗಾಬರಿ ಆಗ್ತಾ ಇದ್ದಾನೆ. ಇವಾಗ ಏನನ್ನ ಮಾಡೋದು ಅನ್ನೋದಾಗಿ ಡ್ರ್ಯಾಗನ್ ಅನ್ನ ಕೇಳ್ಬೇಕಾದ್ರೆ ಆ ಡ್ರ್ಯಾಗನ್ ಕೂಡ ಅದಕ್ಕೆ ಆನ್ಸರ್ ಅನ್ನ ಕೊಡುತ್ತೆ. ಇದಕ್ಕೆಲ್ಲ ಇರ್ತಾ ಇರೋದು ಒಂದೇ ಪರಿಹಾರ, ಎಲ್ಲಾ ಪಜಲ್ ಗಳನ್ನವೇ ಕಲೆಕ್ಟ್ ಅನ್ನ ಮಾಡಿಬಿಟ್ಟು ಅದನ್ನ ಸಾಲ್ವ್ ಅನ್ನ ಮಾಡಿ ನಂತರ ಈ ಲೋಕದಲ್ಲಿ ನಿಂತು ಹೋಗಿರ್ತಾ ಇರುವ ಕಾಲಚಕ್ರವನ್ನ ಮತ್ತೆ ಆರಂಭವನ್ನ ಮಾಡ್ಬೇಕು. ಅವಾಗ್ಲೇನೆ ಆ ದುಷ್ಟ ಶಕ್ತಿಯ ಎಲ್ಲಾ ಪ್ರಭಾವ ನಾಶವಾಗುತ್ತೆ ಅನ್ನೋದಾಗಿ
ಒಂದು ವಿಷಯವನ್ನ ಹೇಳುತ್ತೆ. ಹಾಗಾದ್ರೆ ನಮ್ ಹತ್ರ ಇನ್ನು ಹೆಚ್ಚು ಸಮಯ ಇಲ್ಲ, ಬೇಗ ಬೇಗನೆ ಆ ಮೂರನೇ ಪಜಲ್ ಅನ್ನು ಹುಡ್ಕೋಣ ಅನ್ನೋದಾಗಿ ಎಲ್ಲರೂ ಮತ್ತೆ ಆ ಡ್ರ್ಯಾಗನ್ ನ ಮೇಲ್ಗಡೆಗೆನೆ ಕುಳಿತ್ಕೊಂಡು ಆ ಮೂರನೇ ಪಜಲ್ ಇರುವ ಜಾಗಕ್ಕೆನೆ ಹೊರಟು ಬರ್ತಾರೆ. ಅಂಡ್ ಮೂರನೇ ಪಜಲ್ ಇರ್ತಾ ಇರೋದು ತುಂಬಾನೇ ಎತ್ತರವಾದ ಬೆಟ್ಟಗಳ ನಡುವೆಯಲ್ಲಿ. ಸರಿ ಓಕೆ ಅನ್ನೋದಾಗಿ ಎಲ್ಲರೂ ಸೇರಿ ಬಿಟ್ಟು ಆ ಮೂರನೇ ಪಜಲ್ ಇರುವ ಬೆಟ್ಟಗೆನೆ ಬಂದು ತಲುಪ್ತಾರೆ. ನಂತರ ಇವರ ಜೊತೆಯಾಗಿ ಒಂದು ಆಮೆ ಕೂಡ ಬಂದಿರ್ತಾ ಇದೆ ಅಲ್ವಾ. ಅದು ಏನನ್ನ ಹೇಳುತ್ತೆ ಅಂದ್ರೆ, ಆಲ್ರೆಡಿ ನಾನು ಈ ಜಾಗಕ್ಕೆ ಬಂದಿರುವ ನೆನಪಿರ್ತಾ ಇದೆ, ಬಟ್ ಆದ್ರೆ ಯಾವಾಗ ಬಂದೆ, ಏನನ್ನ ಮಾಡ್ದೆ, ಯಾವುದುವೆ ನೆನಪೇ ಇಲ್ಲ ಅನ್ನೋದಾಗಿ ಒಂದು ವಿಷಯವನ್ನುವೇ ಹೇಳುತ್ತೆ. ಸರಿ ಓಕೆ, ಆ ಪಜಲ್ ಅನ್ನು ಹುಡ್ಕೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ತಂಗಿಗೆ ಆ ದುಷ್ಟ ಶಕ್ತಿಯ ಶಾಪ ಬಂದು ಬಿಟ್ಟಿರ್ತಾ ಇದೆ ಅಲ್ವಾ. ಸೊ ಅದು ತುಂಬಾನೇ ವೇಗವಾಗಿ ಬೆಳೀತಾನೆ ಇದೆ. ಅಂದ್ರೆ ನಮ್ಮ ತಂಗಿ ಟೋಟಲ್ ಆಗಿ ಸ್ಟ್ಯಾಚುವಿನ ರೀತಿ ಬದಲಾಗಿ ಬಿಡ್ತಾ ಇದ್ದಾಳೆ. ಆದ್ರಿಂದ ಅವಳು ಮುಂದೆ ಬರೋದಿಕ್ಕೆ ಆಗಲ್ಲ ಅಲ್ವಾ. ಸೊ ನಮ್ಮ ಡ್ರ್ಯಾಗನ್ ಮತ್ತೆ 2 ತಲೆಯ ಆಮೆಯನ್ನ ನಮ್ಮ ತಂಗಿಯನ್ನ ನೋಡ್ಕೊಳ್ಳೋದಿಕ್ಕೆ ಅದೇ ಜಾಗದಲ್ಲಿನೇ ಬಿಟ್ಟು ಲಿಂಗ್ನ ಜೊತೆಯಾಗಿ ನಮ್ಮ ಹೀರೋ ಆ ಪಜಲ್ ಅನ್ನ ಹುಡುಕಿ ಬರ್ತಾನೆ. ಕೊನೆಗುವೆ ಆ ಪಜಲ್ ಇರುವ ಜಾಗವನ್ನ ಸೂಪರ್ ಆಗಿನೇ ಕಂಡು ಹಿಡಿದು ಬಿಟ್ಟು ಆ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾನೆ. ಸತತ ಪ್ರಯತ್ನವನ್ನ ಮಾಡಿದ ನಂತರ ಕೊನೆಯದಾಗಿ ಇರುವ ಈ ಮೂರನೇ ಪಜಲ್ ಅನ್ನುವೇ ಸಾಲ್ವ್ ಅನ್ನ ಮಾಡ್ತಾನೆ. ಈ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿದ ನಂತರ ಆ ಪಜಲ್ ಇವನಿಗೆ ಸಿಗ್ಬೇಕು ಅಲ್ವಾ. ಬಟ್ ಆದ್ರೆ ಆ ಜಾಗದಲ್ಲಿ ಏನುವೇ ಇರ್ತಾ ಇಲ್ಲ, ಖಾಲಿನೇ ಇರ್ತಾ ಇದೆ. ಸೊ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಹೊರಗಡೆಗೆ ಬರ್ತಾನೆ. ನಾವು ಇಷ್ಟೆಲ್ಲ ಕಷ್ಟವನ್ನ ಪಟ್ರುವೆ ಕೊನೆಯ ಪಜಲು ನಮ್ಮ ಕೈಗೆ ಸಿಗ್ಲೇ ಇಲ್ವಲ್ಲ ಅಂತ ತುಂಬಾನೇ ಫೀಲ್ ಅನ್ನ ಮಾಡ್ತಾನೆ. ನಂತರ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ತಂಗಿ ಟೋಟಲ್ ಆಗಿನೇ ಕಲ್ಲಿನ ರೀತಿ ಸ್ಟ್ಯಾಚು ಆಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಇನ್ನವೇ ಕೂಗಿ ಹೋಗಿ ಬಿಡ್ತಾನೆ. ಇಷ್ಟೆಲ್ಲ ಕಷ್ಟವನ್ನ ಪಟ್ರುವೆ ಕೂಡ ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಆಗ್ಲೇ ಇಲ್ವಲ್ಲ ಅನ್ನೋದಾಗಿ ಆ ಮ್ಯಾಜಿಕಲ್ ಬುಕ್ ಇವನ ಹತ್ರವಾಗಿ ಇರ್ತಾ ಇದೆ ಅಲ್ವಾ. ಇನ್ನು ಇದ್ರ ಅವಶ್ಯಕತೆ ನಮಗೆ ಇರ್ತಾ ಇಲ್ಲ ಅನ್ನೋದಾಗಿ ಆ ಬುಕ್ ಅನ್ನ ಬೆಟ್ಟದ ಮೇಲಿನಿಂದ ಕೆಳಗಡೆಗೆ ಬಿಸಾಕಿ ಬಿಡ್ತಾನೆ. ಬಟ್ ಆದ್ರೆ ಇವಾಗ 2 ತಲೆಯ ಆಮೆಗೆ ಒಂದು ವಿಷಯ ನೆನಪಾಗ್ತಾ ಇದೆ. ಅರೆ, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಈ ಜಾಗಕ್ಕೆ ನಾನು ಯಾವಾಗ್ಲೂ ಬಂದಿದ್ದೆ ಅಂತ. ಇವಾಗ ನನಗೆ ನೆನಪಾಯ್ತು. ಹಾ, ನಾನು ಮುಂಚೆ ಇಲ್ಲಿಗೆ ಖಂಡಿತ ಬಂದಿದ್ದೆ. ಅಂಡ್ ಇಲ್ಲಿನ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿಬಿಟ್ಟು ಆ ಮೂರನೇ ಪಜಲ್ ಅನ್ನ ನಾನೇನೆ ಎತ್ಕೊಂಡಿರ್ತಾ ಇದ್ದೀನಿ. ಯಾಕಂದ್ರೆ ಆ ಸ್ಟ್ರಾಗ್ ನ ಕೈಗೆ ಸಿಕ್ಕ್ರೆ ಅದು ಅನರ್ಥವಾಗಿ ಬಿಡುತ್ತೆ ಅನ್ನೋದಾಗಿ. ಸೊ ಆ ಮೂರನೇ ಪಜಲ್ ನನ್ನ ಹತ್ರನೇ ಸುರಕ್ಷಿತವಾಗಿದೆ ಅನ್ನೋದಾಗಿ ಆ ಕೊನೆಯ ಪಜಲ್ ಅನ್ನ ನಮ್ಮ ಹೀರೋವಿಗೆನೆ ಕೊಡುತ್ತೆ. ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿ ಫೀಲ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇನ್ನೊಂದ್ ಕಡೆ ಬೇಜಾರಾಗ್ತಾನೆ. ಯಾಕಂದ್ರೆ ಮುಂದೆ ಏನನ್ನ ಮಾಡ್ಬೇಕು ಅನ್ನೋದು ಎಲ್ಲವೇ ಇರ್ತಾ ಇರೋದು ಆ ಮ್ಯಾಜಿಕಲ್ ಬುಕ್ ನಲ್ಲಿ ಅಲ್ವಾ. ಬಟ್ ಆದ್ರೆ ಇವಾಗ ನೋಡಿದ್ರೆ ಆ ಬುಕ್ ಅನ್ನ ಕೆಳಗಡೆಗೆ ಬಿಸಾಡಿ ಬಿಟ್ಟ. ಸೊ ನನ್ನ ಕೈಯಾರೆ ಎಲ್ಲವನ್ನ ಹಾಳು ಮಾಡ್ಕೊಂಡು ಬಿಟ್ನಲ್ಲ ಅನ್ನೋದಾಗಿ ತುಂಬಾನೇ ಜೋರಾಗಿ ಅಳ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಡ್ರ್ಯಾಗನ್ ಸಮಾಧಾನವನ್ನ ಮಾಡಿಬಿಟ್ಟು ನನ್ನ ಹತ್ರ ಹಾರುವ ಶಕ್ತಿ ಇರ್ತಾ ಇದೆ ಅಲ್ವಾ. ಸೊ ಚಿಂತೆಯನ್ನ ಮಾಡ್ಬೇಡ ಅನ್ನೋದಾಗಿ ನಮ್ಮ ಡ್ರ್ಯಾಗನ್ ಅನ್ನೇ ಆ ಮ್ಯಾಜಿಕಲ್ ಬುಕ್ ಅನ್ನ ಹುಡುಕಿ ಬರುತ್ತೆ. ಕೊನೆಗೂ ಆ ಬುಕ್ ಅನ್ನ ನಮ್ಮ ಹೀರೋವಿಗೆನೆ ತಂದು ಕೊಡುತ್ತೆ. ಸರಿ, ಇನ್ನು ನಾವು ತಡವನ್ನ ಮಾಡ್ಬಾರ್ದು ಅನ್ನೋದಾಗಿ ಆ ಬುಕ್ ಅನ್ನ ಎತ್ಕೊಂಡು ಮೂರನೇ ಪಜಲ್ ಅನ್ನ ಆ ಬುಕ್ ನ ಮೇಲೆ ಮುಡುಗ್ಬೇಕಾದ್ರೆ ಈ ಎಲ್ಲಾ ಪಜಲ್ ಗಳನ್ನೂ ಸೇರಿಸಿ ಬಿಟ್ಟು ಸಾಲ್ವ್ ಅನ್ನ ಮಾಡ್ಬೇಕಿರೋದು ಒಂದು ಎತ್ತರವಾದ ಟವರ್ ನ ಜಾಗದಲ್ಲಿ. ಅಂಡ್ ಆ ಟವರ್ ಬೇರೆ ಯಾವುದುವೇ ಅಲ್ಲ, ಇಲ್ಲಿನ ಸಮಯ ಚಕ್ರ ಇರ್ತಾ ಇರುವ ಕ್ಲಾಕ್ ಟವರ್. ಸೊ ಇವಾಗ ಅದೇ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ನಮ್ಮ ಹೀರೋ ಡಿಸೈಡ್ ಆಗಿ ಬಿಟ್ಟು ಎಲ್ಲರೂ ಹೊರಡ್ತಾರೆ. ಬಟ್ ಆದ್ರೆ ನಮ್ಮ ತಂಗಿಯ ಸ್ಟ್ಯಾಚುವನ್ನ ಅಲ್ಲೇನೆ ಬಿಡ್ತಾರೆ. ಯಾಕಂದ್ರೆ ಅವಳು ಸ್ಟ್ಯಾಚು ಆಗಿರೋದ್ರಿಂದ ಇವರ ಜೊತೆ ಬರೋದಿಕ್ಕೆ ಆಗೋದಿಲ್ಲ ಅಲ್ವಾ. ನಂತರ ನೆಕ್ಸ್ಟ್ ಲೆವೆಲ್ ನ ಅಡ್ವೆಂಚರಿಂಗ್ ಅನ್ನ ಮಾಡ್ಕೊಂಡು ಸೂಪರ್ ಆಗಿನ ಎಲ್ಲರೂ ಹಾರ್ಕೊಂಡು ಆ ಕಾಲಚಕ್ರ ಇರುವ ಟವರ್ ನ ಹತ್ತಿರಕ್ಕೆ ಬರ್ತಾರೆ. ಸರಿ ಓಕೆ, ಒಳಗಡೆಗೆ ಹೋಗಿ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಇವರ ಎದುರಿಗೆ ಹಲವಾರು ಕೈಗಳು ಬಂದು ನಿಂತ್ಕೊಳ್ತಾ ಇದಾವೆ. ಅಂಡ್ ಈ ದೊಡ್ಡ ದೊಡ್ಡ ಕೈಗಳು ಬೇರೆ ಏನುವೇ ಅಲ್ಲ, ಇಲ್ಲಿನ ಸಮಯ ಚಕ್ರಕ್ಕೆ ರಕ್ಷಣೆಯನ್ನ ಕೊಡ್ತಾ ಇರುವ ರಕ್ಷಕರು ಅಂತಾನೆ ಹೇಳ್ಬಹುದು. ಈ ಲೋಕದ ರಾಜನನ್ನ ಬಿಟ್ಟು ಬೇರೆ ಯಾರಿಗೂ ಎಂಟ್ರಿನೇ ಇರ್ತಾ ಇಲ್ಲ. ಒಂದ್ ವೇಳೆ ಯಾರಾದ್ರೂ ಬರೋದಿಕ್ಕೆ ಟ್ರೈ ಮಾಡಿದ್ರುವೆ ಕೂಡ ಅವರ ಕಥೆಯನ್ನ ಧ್ವಂಸವನ್ನ ಮಾಡ್ತಾವೆ ಈ ದೊಡ್ಡ ದೊಡ್ಡ ಕೈಗಳು. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಬೇರೆ ದಾರಿ ಇಲ್ಲ ಅಲ್ವಾ. ಹೇಗಾದ್ರೂ ಮಾಡಿ ಆ ಸಮಯ ಚಕ್ರದ ಹತ್ರಕ್ಕೆ ಬರ್ಲೇಬೇಕು. ಸೊ ಅದ್ರಿಂದ ಮುಂದಕ್ಕೆ ಬರ್ಬೇಕಾದ್ರೆ ಆ ದೊಡ್ಡ ದೊಡ್ಡ ಕೈಗಳು ನಮ್ಮ ಟೀಮ್ ಅನ್ನ ತಡೆಯುತ್ತೆ. ಅದಕ್ಕೆ ನಮ್ಮ ಡ್ರ್ಯಾಗನ್ ನಮ್ಮನ್ನ ಯಾರುವೇ ತಡಿಬೇಡಿ, ಹಾಗೆ ನಮ್ಮ ಜೊತೆ ಇರುವ ಪೀಟರೇ ನಮ್ಮ ಮುಂದಿನ ರಾಜ. ಇಲ್ಲಿನ ಸಮಯ ಚಕ್ರವನ್ನ ನಾವು ಮತ್ತೆ ಶುರು ಮಾಡ್ಬೇಕು ಅನ್ನೋದಾಗಿ ಹೇಳ್ಬೇಕಾದ್ರೆ ಅದಕ್ಕೆ ಆ ದೊಡ್ಡ ದೊಡ್ಡ ಕೈಗಳು, ಹೌದಾ ಇವನೇನೆ ಇಲ್ಲಿನ ರಾಜ, ಒಂದ್ ವೇಳೆ ನೀನು ನಿಜವಾದ ರಾಜನೇ ಆಗಿದ್ರೆ ನಿನ್ನ ತಾಕತ್ತನ್ನ ನಮ್ಗೆ ತೋರಿಸ್ಬೇಕು. ಸರಿ, ನಿನ್ನ ತಾಕತ್ತು ಏನು ಅನ್ನೋದನ್ನ ತೋರಿಸು, ಆ ನಂತರ ಒಳಗಡೆಗೆ ಹೋಗು ಅನ್ನೋದಾಗಿ ಕೇಳುತ್ತೆ. ಇದನ್ನ ಕೇಳುವ ನಮ್ಮ ಹೀರೋವಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ಇವನ ಹತ್ರ ಯಾವುದೇ ಮ್ಯಾಜಿಕಲ್ ಪವರ್ಗಳಿವೆ ಇಲ್ಲ, ಏನ್ವೇ ಇಲ್ಲ ಅಲ್ವಾ. ಸೊ ತುಂಬಾನೇ ಯೋಚನೆಯನ್ನ ಮಾಡ್ತಾನೆ. ಬಟ್ ಆದ್ರೆ ನಾವು ನಾರ್ಮಲ್ ಆದ ಹ್ಯೂಮನ್ ಆದ್ರೆ ಏನಾಯ್ತು,
ನಮ್ಮ ಹತ್ರ ತುಂಬಾನೇ ಗೇಮ್ಸ್ ಗಳು ಇದೆ ಅಲ್ವಾ, ಅದ್ರಲ್ಲಿ ರಾಕ್ ಪೇಪರ್ ಸಿಸರ್ ಗೇಮ್ ಅನ್ನ ಆಡೋದಿಕ್ಕಾಗಿ ಕರೀತಾನೆ. ಅಂಡ್ ಅದೇ ರೀತಿಯಾಗಿ ಆ ದೊಡ್ಡ ದೊಡ್ಡ ಕೈಗಳಿವೆ ಕೂಡ ರಾಕ್ ಪೇಪರ್ ಸಿಸರ್ ಅನ್ನ ಆಡೋದಿಕ್ಕೆ ರೆಡಿ ಆಗ್ತಾವೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ಆ ದೊಡ್ಡ ಕೈಗಳು ಇಬ್ಬರವೇ ಸೇರಿಬಿಟ್ಟು ರಾಕ್ ಪೇಪರ್ ಸೀಸರ್ ಅನ್ನ ಆಡ್ಬೇಕಾದ್ರೆ ಆ ಗೇಮ್ ನಲ್ಲಿ ಫೈನಲ್ ಆಗಿ ನಮ್ಮ ಹೀರೋನೇ ಗೆದ್ದು ಬಿಡ್ತಾನೆ. ಸೊ ಇವಾಗ್ಲಾದ್ರೂ ನಮಗೆ ದಾರಿಯನ್ನ ಬಿಡಿ ಅಂತ ಕೇಳ್ಬೇಕಾದ್ರೆ, ಹಾ ನಾವು ಸೋತಿ ಬಿಟ್ವಾ, ನಿಮಗೆ ನಾವು ದಾರಿಯನ್ನ ಬಿಡ್ಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ಇವಾಗ ನಿಮ್ಮ ಖಾತೆಯನ್ನ ಮುಗಿಸೋದೆ ನಮ್ಮ ಹತ್ರ ಇರುವ ಆಪ್ಷನ್ ಅನ್ನೋದಾಗಿ ನಮ್ಮ ಹೀರೋವಿನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾ ಇದೆ. ಇದನ್ನ ಯೋಚನೆಯನ್ನ ಮಾಡುವ ನಮ್ಮ ಹೀರೋ, ಹೀಗೇನೆ ಆದ್ರೆ ನಾವು ಬಂದಿರುವ ಕೆಲಸ ಖಂಡಿತ ಆಗೋದಿಲ್ಲ. ಸೊ ನಮ್ಮ ಹತ್ರ ಇರುವ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗವನ್ನ ಮಾಡೋಣ ಅನ್ನೋದಾಗಿ ಮೆಕ್ಯಾನಿಕಲ್ ಒಂದು ಡಿವೈಸ್ ಅನ್ನ ಕೊಟ್ಟಿರ್ತಾ ಇತ್ತು ಅಲ್ವಾ. ಆ ಡಿವೈಸ್ ನ ಜೊತೆ ಮೆಡಿಟೇಷನ್ ಅನ್ನ ಮಾಡಿಬಿಟ್ಟು ಅಂಡ್ ಆ ವೆಪನ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಇರುವ ಎಲ್ಲ ದೊಡ್ಡ ದೊಡ್ಡ ಕೈಗಳನ್ನ ಧ್ವಂಸ ಮಾಡೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ವೆಪನ್ ಕೂಡ ಆಕ್ಟಿವೇಟ್ ಆಗಿಬಿಟ್ಟು ಛಿದ್ರವನ್ನ ಮಾಡಿ ಭೂತವನ್ನ ಬಿಡಿಸಿ ನಾಶವನ್ನ ಮಾಡಿ ಹಾಕುತ್ತೆ. ಸರಿ, ಓಕೆ, ಇವರ ಕತೆ ಇಲ್ಲಿಗೆ ಮುಗೀತು. ಆದಷ್ಟು ಬೇಗ ಸಮಯ ಚಕ್ರದ ಹತ್ರಕ್ಕೆ ಬರೋಣ ಅನ್ನೋದಾಗಿ ಎಲ್ಲರೂ ಹೊರಟು ಬರ್ತಾರೆ. ನಂತರ ನಮ್ಮ ಹೀರೋ ಅವನು ಇಲ್ಲಿಯವರೆಗೂ ಕಲೆಕ್ಟ್ ಅನ್ನ ಮಾಡಿರ್ತಾ ಇರುವ ಎಲ್ಲಾ ಪಜಲ್ ಗಳನ್ನ ತೆಗೆದು ಬಿಟ್ಟು ಸೂಪರ್ ಆಗಿನೇ ಆ ಪಜಲ್ ಗಳನ್ನ ಸೇರಿಸಿ ಬಿಟ್ಟು ಕೊನೆಗೂ ಆ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡ್ತಾನೆ. ಅಂಡ್ ಆ ರೀತಿ ಆ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿದ್ರಿಂದ ಈ ಸಮಯ ಚಕ್ರವನ್ನ ಆರಂಭವನ್ನ ಮಾಡೋದಿಕ್ಕೆ ಬೇಕಾಗಿರುವ ಕೀ ಸಿಕ್ಕಿ ಬಿಡ್ತಾ ಇದೆ. ಕೊನೆಗೂ ಈ ಕೀ ನಮ್ಮ ಕೈಗೆ ಬಂತಲ್ಲ ಅನ್ನೋದಾಗಿ ಹ್ಯಾಪಿಯಾಗಿ ಖುಷಿ ಆಗ್ಬೇಕಾದ್ರೆ ಇವನ ಜೊತೆಯಾಗಿ ಬಂದಿರ್ತಾ ಇರುವ ಲಿಂಗ್ ಅನ್ನುವ ಕ್ರಿಯೇಚರ್ ಇದಿರ್ತಾ ಇದೆ ಅಲ್ವಾ, ಆ ಕ್ರಿಯೇಚರ್ ಕೂಡ ಸ್ಟ್ಯಾಚು ಆಗಿ ಬದಲಾಗಿ ಬಿಡ್ತಾ ಇದೆ. ಅಯ್ಯೋ, ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಟೆನ್ಷನ್ ಆಗ್ಬೇಕಾದ್ರೆ ನಮ್ಮ ಹೀರೋ ಅದೇ ಸಮಯಕ್ಕೆ ನಮ್ಮ ಹತ್ರವಾಗಿ ಒಂದು ಡ್ರ್ಯಾಗನ್ ಇತ್ತು ಅಲ್ವಾ, ಆ ಡ್ರ್ಯಾಗನ್ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನೇ ಕೊಡ್ತಾ ಇದೆ. ಅಂಡ್ ಆ ಟ್ವಿಸ್ಟ್ ಬೇರೆ ಏನ್ವೇ ಅಲ್ಲ, ಇಲ್ಲಿಯವರೆಗೂ ಈ ಪಾತಾಳ ಲೋಕದಲ್ಲಿ ಸ್ಟ್ರಾಗ್ ಅನ್ನುವ ದುಷ್ಟ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ, ಆ ದುಷ್ಟ ಶಕ್ತಿ ಸ್ಟ್ರಾಗು ಬೇರೆ ಯಾರುವೇ ಅಲ್ಲ. ಇಷ್ಟು ಸಮಯ ನಮ್ಮ ಜೊತೆಯಾಗಿನೇ ಡ್ರ್ಯಾಗನ್ ರೂಪದಲ್ಲಿ ಇತ್ತು ಅಲ್ವಾ, ಈ ಡ್ರ್ಯಾಗನ್ನೇ ನಿಜವಾದ ದುಷ್ಟ ಶಕ್ತಿ ಸ್ಟ್ರಾಗ್ ಆಗಿರ್ತಾ ಇದೆ. ಈ ಸಮಯ ಚಕ್ರದ ಕೀಯನ್ನ ಪಡ್ಕೊಳ್ಳೋದಿಕ್ಕಾಗಿನೇ ಈ ರೀತಿ ರೂಪವನ್ನ ಬದಲಾಯಿಸಿ ಬಿಟ್ಟು ನಮ್ಮ ಹೀರೋವಿನ ಜೊತೆಯಾಗಿ ಬಂದಿರ್ತಾ ಇದೆ. ಅಂಡ್ ಇವಾಗ ಡ್ರ್ಯಾಗನ್ ತನ್ನ ಹೊಸಲಿ ರೂಪವಾದ ಕಪ್ಪು ಛಾಯೆಯಾಗಿ ಬದಲಾಗುತ್ತೆ. ನೆಕ್ಸ್ಟ್ ಇವಾಗ ನಮಗೆಲ್ಲರಿಗೂ ಕೊಡ್ತಾರೆ ನೋಡಿ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಆ ದುಷ್ಟ ಶಕ್ತಿ ಆಗಿರುವ ಸ್ಟ್ರಾಗು ನಮ್ಮ ಹೀರೋವಿಗೆ ಅಸಲಿಯಾದ ಸತ್ಯವನ್ನ ತಿಳಿಸೋದಿಕ್ಕೆ ಶುರು ಮಾಡುತ್ತೆ. ಅದು ಯಾವ ಸತ್ಯ ಅಂದ್ರೆ, ನಮ್ಮ ಹೀರೋವಿನ ಜೊತೆ ಅವನ ತಂಗಿ ಇರ್ತಾ ಇದ್ದಾಳೆ ಅಲ್ವಾ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ತುಂಬಾ ವರ್ಷಗಳ ಹಿಂದೆನೆ ಸತ್ತೋಗಿರ್ತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಅದನ್ನ ತಡ್ಕೊಳ್ಳೋದಿಕ್ಕೇನೆ ಆಗಿರ್ತಾ ಇಲ್ಲ. ಸೊ ಯಾವಾಗ್ಲೂ ನಮ್ಮ ತಂಗಿ ನಮ್ಮ ಜೊತೆನೆ ಇರ್ತಾ ಇದ್ದಾಳೆ ಅನ್ನೋದಾಗಿ ಇಲ್ಯೂಷನ್ ನ ಒಳಗಡೆಗೆನೆ ಬದುಕಿ ಬಂದಿರ್ತಾ ಇದ್ದಾನೆ. ಅಂಡ್ ನಮ್ಮ ಹೀರೋ ಯಾವಾಗ್ಲೂ ಭಯವನ್ನ ಪಡ್ಕೊಂಡು ಗಾಬರಿಯಾಗಿ ಇರ್ತಾ ಇದ್ದ ಅಲ್ವಾ. ಅದು ಯಾಕೆ ಅಂದ್ರೆ, ನನ್ನ ತಂಗಿ ಸತ್ತು ಹೋಗ್ತಿದ್ರು ಅವಳನ್ನ ಬದುಕಿಸ್ಕೊಳ್ಳೋದಿಕ್ಕೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅನ್ನೋದಾಗಿನೇ ತುಂಬಾನೇ ಕೊರಗಿ ಬಿಟ್ಟೆ ಅವನು ಯಾವಾಗ್ಲೂ ಗಾಬರಿಯಲ್ಲಿ ಇರ್ತಾ ಇದ್ದದ್ದು. ನಂತರ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ಪಜಲ್ ನ ಕಾರಣದಿಂದ ಈ ಲೋಕಕ್ಕೆ ಬಂದು ತಲುಪಿರ್ತಾ ಇದ್ದಾನೆ. ಸೊ ಈ ಎಲ್ಲಾ ವಿಷಯಗಳನ್ನ ನಮ್ಮ ಹೀರೋವಿಗೆ ಹೇಳಿಬಿಟ್ಟು ನಮ್ಮ ಹೀರೋವನ್ನ ಮ್ಯಾನಿಪ್ಯುಲೇಟ್ ಮಾಡೋದಿಕ್ಕೆ ನೋಡ್ತಾ ಇದೆ ಆ ದುಷ್ಟ ಶಕ್ತಿ. ಬಟ್ ಆದ್ರೆ ನಮ್ಮ ಹೀರೋ ತುಂಬಾನೇ ಧೈರ್ಯವನ್ನ ತಗೊಂಡು, ಹೌದು ನನ್ನ ತಂಗಿಯನ್ನ ನಾನು ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ಲಿಲ್ಲ, ಬಟ್ ಆದ್ರೆ ಈ ಪಾತಾಳ ಲೋಕಕ್ಕೆ ಬಂದ ನಂತರ ಇಲ್ಲಿನ ಮಾಯಾ ಶಕ್ತಿಯಿಂದ ನನ್ನ ತಂಗಿ ಜೀವಂತವಾಗಿರ್ತಾ ಇದ್ದಾಳೆ. ಬಟ್ ಆದ್ರೆ ಅವಳನ್ನ ಕಾಪಾಡಿ ನಾನು ಮತ್ತೆ ನನ್ನ ಭೂಮಿಯ ಲೋಕಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿನ ಮಾಯಾ ಶಕ್ತಿಯಿಂದ ಈ ಲೋಕದಲ್ಲಿ ಅವಳನ್ನ ನಾನು ಮತ್ತೆ ಬದುಕಿಸಿಕೊಳ್ಬಹುದು. ಆ ರೀತಿ ನನ್ನ ತಂಗಿ ಈ ಪಾತಾಳ ಲೋಕದಲ್ಲಿ ಬದುಕ್ಬೇಕು ಅಂದ್ರೆ ನಿನ್ನ ನಾಶ ಖಂಡಿತ ಆಗ್ಲೇಬೇಕು ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಯೋಚನೆಯನ್ನ ಮಾಡ್ತಾನೆ. ಇದನ್ನೆಲ್ಲ ಕೇಳುವ ದುಷ್ಟ ಶಕ್ತಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡುತ್ತೆ. ಸೊ ನಮ್ಮ ಹೀರೋ ಹೆದರಿ ಗಾಬರಿಯಾಗಿ ಒಂದು ಜಾಗಕ್ಕೆ ಬಂದು ಕುಳಿತುಕೊಳ್ತಾನೆ. ಇನ್ನು ಕೊನೆಯದಾಗಿ ನಮ್ಮ ಹತ್ರ ಇರ್ತಾ ಇರೋದು ಈ ಬ್ರಹ್ಮಾಸ್ತ್ರ ಒಂದೇ, ಅಂದ್ರೆ ಆ ಮೆಕ್ಯಾನಿಕಲ್ ಕೊಟ್ಟಿರ್ತಾ ಇರುವ ಡಿವೈಸ್ ಒಂದೇನೆ. ಹಾಗೆ ಆ ಮೆಕ್ಯಾನಿಕಲ್ ಹೇಳಿದ್ದ ಅಲ್ವಾ, ನನ್ನ ಭಯವನ್ನ ತ್ಯಾಗ ಮಾಡಿ ನಾನು ಏನನ್ನೇ ಬಯಸಿದ್ರೆ ಕೂಡ ಅದನ್ನ ಈ ವೆಪನ್ ಸಾಧ್ಯವಾಗಿಸುತ್ತೆ ಅಂತ. ಸೊ ಇವಾಗ ಮತ್ತೆ ಆ ವೆಪನ್ ಜೊತೆ ಸೇರಿ ಬಿಟ್ಟು ಮೆಡಿಟೇಷನ್ ಅನ್ನ ಮಾಡಿ ಆ ದುಷ್ಟ ಶಕ್ತಿ ಸ್ಟ್ರಾಗ್ ಅನ್ನ ನಾಶ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ವೆಪನ್ ಕೂಡ ಆಕ್ಟಿವೇಟ್ ಆಗಿಬಿಟ್ಟು ಆ ಸ್ಟ್ರಾಗ್ ನ ವಿರುದ್ಧ ಯುದ್ಧವನ್ನ ಮಾಡೋದಿಕ್ಕಾಗಿ ಬರುತ್ತೆ. ಆ ಸ್ಟ್ರಾಗು ಮತ್ತೆ ನಮ್ಮ ವೆಪನ್ ಇಬ್ಬರ ನಡುವೆನುವೆ ಒಂದು ದೊಡ್ಡದಾದ ಫೈಟ್ ಏನೇ ನಡೆಯುತ್ತೆ. ತುಂಬಾ ಪ್ರಯತ್ನದ ನಂತರ ಕೊನೆಗೂ ನಮ್ಮ ವೆಪನ್ ಗೆದ್ದು ಬಿಡ್ತಾ ಇದೆ. ಅಂದ್ರೆ ಆ ಸ್ಟ್ರಾಗ್ ನ ಕತೆ ಅಲ್ಲಿಗೆನೆ ಮುಗಿದು ಹೋಗಿ ಬಿಡ್ತಾ ಇದೆ. ನಂತರ ಎಲ್ಲಾ ಪಜಲ್ ಅನ್ನುವೆ ಸಾಲ್ವ್ ಅನ್ನ ಮಾಡಿಬಿಟ್ಟು ಕೀಯನ್ನ ಪಡ್ಕೊಂಡಿದ್ದಾನೆ ಅಲ್ವಾ ನಮ್ಮ ಹೀರೋ. ಆ ಕೀಯನ್ನ ತಂದು ಇಲ್ಲಿನ ಸಮಯ ಚಕ್ರವನ್ನ ಮತ್ತೆ ಶುರು ಮಾಡೋದಿಕ್ಕಾಗಿ ಬರ್ತಾನೆ. ಅದೇ ರೀತಿಯಾಗಿ ಆ ಕೀಯನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿನ ಕಾಲಚಕ್ರವನ್ನ ಮತ್ತೆ ಆರಂಭಿಸ್ತಾನೆ. ಆ ಕಾಲಚಕ್ರ ಆರಂಭವಾಗಿದ್ ಕೂಡ್ಲೇನೆ ಎಲ್ಲಾ ಕಡೆಗೂ ಶಾಂತಿಯಾದ ವಾತಾವರಣ ಸ್ಪ್ರೆಡ್ ಆಗ್ತಾ ಇದೆ.
ಅಂದ್ರೆ ನಾವು ದೇವರ ಮುಂದೆ ಹೋಗಿ ನಿಂತ್ರೆ ಯಾವ ರೀತಿ ಫೀಲ್ ಅನ್ನ ಮಾಡ್ತೀವೋ ಅದೇ ರೀತಿಯಾಗಿ ಈ ಲೋಕ ಸಂಪೂರ್ಣವಾಗಿ ಫೀಲ್ ಅನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಆ ದುಷ್ಟಶಕ್ತಿಯ ಕಾರಣದಿಂದ ಯಾರೆಲ್ಲ ಸ್ಟ್ಯಾಚು ಆಗಿ ಬದಲಾಗಿರ್ತಾ ಇದ್ರೋ ಮತ್ತೆ ತಮ್ಮ ಅಸಲಿಯಾದ ರೂಪಕ್ಕೆ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ನಮ್ಮ ತಂಗಿ ಕೂಡ ಸ್ಟ್ಯಾಚು ಆಗಿ ಬಿಟ್ಟಿರ್ತಾ ಇದ್ಲು ಅಲ್ವಾ, ಇವಾಗ ಅವಳು ಕೂಡ ನಾರ್ಮಲ್ ಆಗಿ ಬದಲಾಗ್ತಾಳೆ. ನೆಕ್ಸ್ಟ್ ಇಲ್ಲಿ ಇರ್ತಾ ಇರುವ ಎಲ್ಲಾ ಕ್ರಿಯೇಚರ್ ಗಳಿವೆ ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಪೂರ್ವಜರು ಪ್ರೆಡಿಕ್ಟ್ ಮಾಡಿರೋದು ನಿಜಾನೇ ಆಗಿಬಿಡ್ತು. ಭೂಮಿ ಲೋಕದಿಂದ ಇಬ್ಬರು ಬಂದು ನಮ್ಮ ಲೋಕವನ್ನ ರಕ್ಷಿಸ್ತಾರೆ ಅನ್ನೋದು ನಿಮ್ಮಿಂದ ಸಾಧ್ಯವಾಯ್ತು ಅನ್ನೋದಾಗಿ ನಮ್ಮ ಹೀರೋವಿಗೆ ಒಂದು ಕಿರೀಟವನ್ನ ಕೊಟ್ಟು ಬಿಟ್ಟು ಇಲ್ಲಿನ ರಾಜನನ್ನಾಗಿ ಅಭಿಷೇಕವನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಆ ಕಿರೀಟವನ್ನ ತೆಗೆದು ಅವನ ತಂಗಿಗೇನೆ ಕೊಡ್ತಾನೆ. ನಾನೇನೋ ನನ್ನ ಲೋಕಕ್ಕೆ ವಾಪಸ್ ಹೋಗಿ ಬಿಡ್ತೀನಿ, ಬಟ್ ಆದ್ರೆ ನೀನಂತೂ ಬರೋದಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀನು ಈ ಲೋಕದಲ್ಲಿ ಬದುಕಬಹುದು ಅಲ್ವಾ, ಸೊ ಈ ಲೋಕದ ರಾಣಿ ನೀನೇನೆ ಅನ್ನೋದಾಗಿ ಅವಳಿಗೆ ಆ ಕಿರೀಟವನ್ನ ಕೊಡ್ತಾನೆ. ನಂತರ ನೀನು ಯಾವಾಗ್ಲೂ ಹ್ಯಾಪಿಯಾಗಿ ಜಾಲಿಯಾಗಿ ಇರ್ತೀಯ ಅಲ್ವಾ, ಸೊ ಈ ಲೋಕವನ್ನವೇ ಕೂಡ ಅದೇ ರೀತಿಯಾಗಿ ನೆಮ್ಮದಿಯಿಂದ ನೋಡ್ಕೊ ಅನ್ನೋದಾಗಿ ನಾನು ನನ್ನ ಲೋಕಕ್ಕೆ ವಾಪಸ್ ಹೋಗ್ತೀನಿ ಅನ್ನೋದಾಗಿ ಎಲ್ಲರಿಗೂ ವಿದಾಯವನ್ನ ಹೇಳಿಬಿಟ್ಟು ಹೊರಟು ಬರ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ರಿಯಲ್ ಆದ ಲೈಫಿಗೆ ಬರ್ಬೇಕಾದ್ರೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವನ ರೂಮ್ ಪೂರ್ತಿ ಎಲ್ಲವೇ ನಾಶವಾಗಿ ಬಿಟ್ಟಿರ್ತಾ ಇತ್ತು ಅಲ್ವಾ, ಇವಾಗ ನೋಡಿದ್ರೆ ಎಲ್ಲವೇ ನಾರ್ಮಲ್ ಆಗಿನೇ ಇರ್ತಾ ಇದೆ. ನಂತರ ತನ್ನ ತಂದೆಯ ಹತ್ರವಾಗಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿಕೊಳ್ತಾನೆ. ಅಂಡ್ ಇವನಿಗೆ ತನ್ನ ತಂಗಿಯನ್ನ ಭೇಟಿಯನ್ನ ಮಾಡ್ಬೇಕು ಅಂತ ಅನ್ನಿಸಿದ್ರೆ ಇವನ ಇಮ್ಯಾಜಿನೇಷನ್ ಮತ್ತೆ ನಿದ್ರೆಯ ಮೂಲಕನೇ ಇವನ ತಂಗಿಯನ್ನ ಭೇಟಿಯನ್ನ ಮಾಡ್ತಾನೆ, ಮತ್ತೆ ಆ ಲೋಕಕ್ಕೆ ಬರ್ತಾನೆ. ನಂತರ ಎಲ್ಲರೂ ಹ್ಯಾಪಿಯಾಗಿ ಜಾಲಿಯಾಗಿನ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ತಿಳಿಸಿ. ಅಂಡ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಕೂಡ ಅದ್ಭುತವಾದ ಮೂವಿಗಳು ನಿಮಗಾಗಿ ಬರ್ತಾ ಇದೆ. ಅದು ಮಿಸ್ ಆಗ್ದಿರ ನೇರವಾಗಿ ನಿಮಗೆ ಬರ್ಬೇಕು ಅಲ್ವಾ, ಸೊ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಅದ್ಭುತವಾದ ನೆಕ್ಸ್ಟ್ ಲೆವೆಲ್ ನ ಮೂವಿಯ ಜೊತೆಗೇನೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಗೈಸ್. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.